ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ದೇವರಲ್ಲಿ ಇರೋರಿಗೆ ಯಾವಾಗಲೂ ಆಶೀರ್ವಾದ ಮಾಡ್ತಾನೆ ಇರಿ, ಅನ್ಯ ಜನರಿಗೆ ದೇವರಲ್ಲಿ ಇರೋರಿಗೆ. ಹಾಗಾಗಿ ನಾನು ಏನು ಹೇಳ್ತೀನಿ ಅಂದರೆ, ನಾನು ಒಂದು ಕಂಪ್ನಿ ಇದೆ, ನಮ್ಮ ಫಾಸ್ಟರ್ ಗೊತ್ತು ನನಗೆ. 1 ವರ್ಷದಿಂದ ಈಗ ಗೌರ್ಮೆಂಟ್ ನಾವು ಮಾಡೋ ಕೆಲಸ ಅಲ್ಲ, ನಮ್ಮದು ಗೌರ್ಮೆಂಟ್ ಇದೆ. ಈಗ BBMP ಅಂದ್ಬಿಟ್ಟು ಎಲ್ಲ ಯಾವುದೇ ಕೆಲಸಗಳು ಇಲ್ಲ, ತುಂಬ ಕಷ್ಟ. ಅಂದರೆ ಇಷ್ಟು ನಮ್ಮ ಫ್ಯಾಕ್ಟ್ರಿ ಕಣ್ಣಾರೆ ನೋಡ್ತಾ ಇದ್ದೀವಿ, ಎಷ್ಟೋ ಫ್ಯಾಕ್ಟ್ರಿಗಳು ಮುಚ್ಚೋಗ್ತಾ ಇದೆ. ಯಾಕೆಂದರೆ ಆಗ್ತಾಯಿಲ್ಲ, ನಡ್ಸೋಕೆ ಆಗ್ತಾಯಿಲ್ಲ. ಫಾಸ್ಟ್ರು ಯಾವಾಗಲೂ ಹೇಳೋರು, ದೇವ್ರ ಮಕ್ಕಳಿಗೆ ಯಾವಾಗಲೂ ಸದಾ ಆಶೀರ್ವಾದವನ್ನು ಉಂಟು ಮಾಡು. ಅಂದರೆ 12 ತಿಂಗಳು, ಜನವರಿಯಿಂದ ಈ ತಿಂಗಳವರೆಗೂ ನಂಬಲ್ಲ, ನನಗೆ ತುಂಬ ಕಷ್ಟ. ಯಾಕಂದರೆ ಒಂದು ಕಂಪ್ನಿ ನಡೆಸ್ಬೇಕು ಅಂದರೆ ತುಂಬ ಕಷ್ಟ ಇದೆ. ಹುಡುಗರಿಗೆ ಪೇಮೆಂಟು, ಬಾಡಿಗೆ ಕಟ್ಟಬೇಕು, ಕರೆಂಟು ಎಲ್ಲ ಕಟ್ಟಬೇಕು. ಹಾಗಾಗಿ ನಾನು ಯಾವಾಗಲೂ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೀನಪ್ಪ, ನನಗೆ ಈ ತಿಂಗಳು ಏನು ನನಗೆ ಕೊಡಬೇಕು, ನನಗೆ ಏನು ಅಗತ್ಯ ಇದೆ ಅಂತ ನೀನು ಸಂಧಿಸಪ್ಪ. ಮನುಷ್ಯನ ನಾನು ಯಾವತ್ತೂ ಕೇಳಿಲ್ಲ. ಇವತ್ತು ಸಹ ಒಬ್ಬರ ಹತ್ರ ನಾನು ಹೋಗಿ ನನ್ನ ಫ್ಯಾಕ್ಟ್ರಿ, ನನ್ನ ಕಷ್ಟಕ್ಕಾಗಿ ದೇವ್ರ ಹತ್ರ ಕೈ ನಾನು ಹಿಂಗೆ ಇಟ್ಟಿಲ್ಲ. ನನಗೆ ಈ ಥರ ಕಷ್ಟ ಇದೆ, ನನಗೆ ಕೊಡುವಂಥ ದೇವರು ನನಗೆ ತಿಂಗಳು ಏನು ನನ್ನ ಅಗತ್ಯ ಇದೆಯೋ ಅದನ್ನು ಸಂಧಿಸ್ತಾ ಇದ್ದಾರೆ, ಇವತ್ತು ಕೊಡ್ತಾ ಇದ್ದಾರೆ. ಈ ಸಾಕ್ಷಿ ಕೊಟ್ಟಿದ್ದಕ್ಕಾಗಿ ದೇವರು ನಮ್ಮನ್ನ ಬಹಳ ಅದ್ಭುತವಾಗಿ ನಡೆಸ್ಕೊಂಡು ಬಂದಿದ್ದಾರೆ. ನನ್ನ ರಕ್ಷಣೆಯಲ್ಲಿ ಕೂಡ ಇದು 9ನೇ ವರ್ಷ ಆಗಿದೆ. ತುಂಬ ವರ್ಷದಿಂದ ದೇವರು ನಾನು ಸಭೆ ಬಂದಿಂದನೂ ಇಲ್ಲಿವರೆಗೂ ದೇವರು ನನ್ನ ಅದ್ಭುತವಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಈ ವರ್ಷ ಕೂಡ ಸ್ವಲ್ಪ ಬಲಹೀನತೆ ಬಂದರೂ ನಾನು ಒಂದಿನ ತುಂಬ ಕಾಲು ನೋವಿತ್ತು, ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದೆ. ನಾನು ಹಂಗೆ ಒಂದು ಆಲೋಚನೆ ಮಾಡ್ತಿದ್ದೆ, ಅಷ್ಟೊತ್ತಿಗೆ ಗೊತ್ತಿಲ್ಲ. ಫಾಸ್ಟ್ ಅಮ್ಮ ನನಗೆ ಫೋನ್ ಮಾಡಿದ್ರು, ಅವರೇ ಸಿಸ್ಟ್ರೇ ನನಗೆ ತುಂಬ ಕಾಲು ನೋವಿದೆ, ಇವಾಗಿಂದ ಕಾಲಿಗೆ ಪಟ್ಟಾಕ್ಷ ಬಂದಿದ್ದೀನಿ. ಸಿಸ್ಟರ್ ಅಮ್ಮ ಹೇಳಿದ್ರು, ನಿನಗೆ 1 ತಿಂಗಳು ಮಾತ್ರ ನೋವಿರುತ್ತೆ, ಆಗ ನಿನ್ ಗುಣವಾಗುತ್ತೆ ಅಂತ. ಯೇಸು ನಾಮದಲ್ಲಿ ಗುಣವಾಯಿತು. ನನಗೆ ತುಂಬ ಹೋರಾಟಗಳು, ತುಂಬ ಕಷ್ಟ, ಕುಟುಂಬದಲ್ಲಿ ತುಂಬ ಪ್ರಶ್ನೆ, ಎಷ್ಟೋ ಬಾಧೆಗಳಿತ್ತು ಕುಟುಂಬದಲ್ಲಿ. ಈಗ ನೋಡಿದ್ರೆ ಯಾವಾಗಲೂ ಕುಟುಂಬದಲ್ಲಿ ಸಮಸ್ಯೆ. ಏಸಪ್ಪ, ನನ್ನ ಕುಟುಂಬದಲ್ಲಿ ಸಮಸ್ಯೆ, ನೀನು ಯಾವತ್ತೂ ನಮ್ಮನ್ನು ಕೈ ಬಿಡಲ್ಲ, ನಡೆಸ್ತಿ. ಎಷ್ಟೋ ಸಲ ಹಿಂಜಾರು ಹೋಗಿರೋ ಕುಟುಂಬ 3 ಸಲ ಈ ವರ್ಷದಲ್ಲಿ ಬಿಟ್ಟೋಗಂಥ ಕುಟುಂಬ ದೇವ್ರು ಕಟ್ಟುತ್ತಾ ಇದ್ದಾರೆ. ಏಸಪ್ಪಗೆ ಮಹಿಮೆ ಉಂಟಾಗಲಿ. ನಮ್ಮ ಅಂಗಡಿನಲ್ಲಿ 2 ಸಲ ಕಳ್ತನ ಆಯಿತು, ಮೊನ್ನೆ ಕೂಡ ಕಳ್ತನ ಆಯಿತು. ಆಮೇಲೆ ಪಕ್ಕದವ್ರು ಎದುರುಗಡೆ ಫ್ಯಾಕ್ಟ್ರಿನಲ್ಲಿ ಹೇಳಿದರು, ನಿಮಗೆ ಬೀಗ ಹೊಡೆದಿದ್ದಾರೆ, ನಿಮಗೇನು ನಿಮ್ಮ ಅಂಗಡಿನಲ್ಲಿ ಏನು ತಗೊಳಕ್ಕಾಗಿಲ್ಲ, ನಿಮಗೆ ಜೀಸಸ್ ಇದ್ದಾರೆ ಅಂತ ಪಕ್ಕದವರು ಕೂಡ ಹೇಳಿದರು. 2 ಸಲ ಆದ್ರೂ ಕೂಡ ನಮಗೇನು ಅದರಲ್ಲಿ ಲಾಸ್ ಆಗೋಂಥದ್ದು ಏನು ಕೊಟ್ಟಿಲ್ಲ ದೇವರು. ಇವತ್ತಿನಿಂದ ಕೊನೆಯಿಂದಲೂ ನಮ್ಮನ್ನು ನಡೆಸುತ್ತಾ ಬಂದಿದ್ದಾರೆ. ದೇವ್ರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನನಗೆ ತುಂಬ ಬೆಳಿಗ್ಗೆ ನಿನ್ನೆ ನೈಟ್ ಕೂಡ ಉಸಿರಾಟಕ್ಕೆ ಪ್ರಾಬ್ಲಮ್ ಇತ್ತು, ಉಸಿರಾಡಕ್ಕಾಗ್ತಿಲ್ಲ, ಮಲಗಕ್ಕೂ ಆಗ್ತಿಲ್ಲ. ನನಗೆ ತುಂಬ ಕಷ್ಟಪಡ್ತಿದ್ದೆ. ಆವಾಗ ದೇವರಾತ್ಮನು ಹೇಳಿದ್ರು, ನಾನು ನಿನ್ನ ಮೂಗಿನಲ್ಲಿ ಸ್ವಸ್ಥವನ್ನು ಊದಿದ್ದೀನಿ ಅಂತ. ಆಮೇಲೆ ಆಗ ಪ್ರಾರ್ಥನೆ ಮಾಡಿದೆ. ಬೆಳಗ್ಗೆ ಕೂಡ ಕೂಟಕ್ಕೆ ಬರಕ್ಕೆ ಆಗ್ತಿದ್ದಿಲ್ಲ, ಆದ್ರೂ ಕೂಟಕ್ಕೆ ಬರಬೇಕು ಅಂತಿದ್ದೆ. ಕೂಟ ಮುಗಿದು ಮನೆಗೆ ಹೋದ್ಮೇಲೆ ನನಗೆ ಮೈಯೆಲ್ಲ ಫ್ರೀ ಆಯಿತು. ಆರಾಧನೆಗೆ ಬರಬೇಕಪ್ಪ ಸಾಯಂಕಾಲ ನೈಟು, ನನಗೆ ಆ ಕೋಲ್ಡ್ ಕೆಮ್ಮು ಏನು ಇರಬಾರ್ದಂತ ನಾನು ಪ್ರಾರ್ಥನೆ ಮಾಡಿದೆ. ಏಸಪ್ಪ ನನಗೆ ಬಿಡುಗಡೆ ಕೊಟ್ಟು ಇಲ್ಲಿಗೆ ಆರಾಧಿಸೋದಕ್ಕೆ ಕರ್ಕೊಂಬಂದಿದ್ದಾರೆ. ನನಗೆ ರಕ್ಷಣೆ ಹೊಂದಿದಿಂದಲೂ ದೇವರು ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾರೆ, ಇನ್ನು ಮುಂದೆ ಮಾಡ್ತಾರೆ, ನಾನು ನಂಬಿದ್ದೀನಿ ಯೇಸು ನಾಮದಲ್ಲಿ. அப்போ என் வீட்டுக்கார நான் கேட்டேன், ஏன்ப்பா எனக்கு தோணுது, சர்ச்சு விட்டுடு, வேண்டாம், சர்ச்சுக்கு ஒன்றும் இல்லை அப்படின்னு என்னமோ தோணுது, விட்டுடுன்னு சொல்றது அப்படின்னு சொன்னேன். அதுக்கு என் வீட்டுக்காரர் சொன்னாரு, வேண்டாம், அப்படி பண்ணக்கூடாது, தப்பு. 6 வருஷமா 7 வருஷமா நீ அங்கதான் போயின்னு இருக்கிற, உனக்கு கலைஞர் வருது, வேண்டாம் நீ போ. உனக்காக ஆண்டவர் எவ்வளோ செஞ்சிருக்கிறான், நம்ம பிள்ளைங்களை நம்ம வளர்க்குறது அங்கதான் வளர்க்கணும், நீ போ அப்படின்னு சொன்னாங்க. நான் அப்போ கூட சொன்னீங்களா, வேண்டாம், நம்ம வேற சர்ச்சுக்கு போகலாம் அப்படின்னு எல்லாம் எனக்கு தோணுச்சு. நீ போயிட்டு வந்து நீ பேசு அப்படின்னு சொன்னாங்க. ஆனால் நான் சர்ச்சுக்கு வந்து நான் அப்போ கூட மனசு கேட்டு வந்து உட்காந்து ப்ரேயர் பண்ணேன். அப்போ எனக்கு சமாதானம் ஆகலை. அப்புறம் ஃபாஸ்ட்டு எண்ணெய் வச்சாங்க தலையில். எண்ணெய் வைக்கும் போது எனக்குள்ள ஒரு ஏதோ இது ஆயிடுச்சு. அந்த எண்ணெய் வச்சுன்னு அப்புறம் உட்காந்து கண்ணு கூட திறக்கல, ஜெபம் பண்ணிட்டே இருந்தேன். ஆண்டவர் என்னை தொட்டு நான் இருக்கிறேன் அப்படின்னு சொன்ன மாதிரி எனக்கு தோணுச்சு. அதுக்காக ஆண்டவருக்கு சோதனை சொல்றேன். நான் வீட்டுக்கு போகும்போது அவ்வளோ சந்தோஷமா போனேன். எங்க குடும்பத்தோட உட்காந்து நான் ஜபிச்சேன். 4 மணிக்கு நம்ம வீட்டில் உட்காந்து நம்ம ஜபிச்சோம். அதுக்காக ಆಂಡವರಿಗೆ ಸ್ತೋತ್ರ. ನನಗೆ ತುಂಬಾ ಅದ್ಭುತಗಳನ್ನ ಮಾಡಿದ್ದಾರೆ. ಫಸ್ಟ್ ನಾನು ತುಂಬಾ ಹೆದರ್ಕೊತಾ
ತುಂಬಾ ಕೋಪ ಮಾಡ್ಕೊತಾ ಇದ್ದೆ, ತುಂಬಾ ಅಳ್ತಾ ಇದ್ದೆ. ಇವಾಗ ಹೇಗಾಗಿದೆ ಅಂದ್ರೆ ಲೈಫು ನನಗೆ ಯಾವುದಕ್ಕೂ ಬೇಜಾರಿಲ್ಲ, ಎಲ್ಲದರಲ್ಲೂ ದೇವರಿದ್ದಾರೆ ಅನ್ನೋ ಒಂದು ಭರವಸೆ ಇದೆ. ಯಾವಾಗಲೂ ದೇವರು ಅದ್ಭುತ ಮಾಡ್ತಾನೆ ಇರ್ತಾರೆ ಅನ್ನೋ ಭರವಸೆ ಇದೆ. ನಾನು ಒಂದು ಸಾಕ್ಷಿನ ಹಂಚ್ಕೊಳಕ್ ಇಷ್ಟಪಡ್ತೀನಿ. ನಾನು ಟಿವಿಲಿ ಪ್ರೇಯರ್ ನೋಡ್ಬೇಕಾದ್ರೆ ಆ ಪ್ರೇಯರಲ್ಲಿ ಮಕ್ಳು ಇಲ್ದಿರೋರ್ಗೋಸ್ಕರ ಪ್ರೇಯರ್ ಮಾಡಿ ಅಂತ ಹೇಳಿದ್ರು. ಆ ಕ್ಷಣದಲ್ಲಿ ನಮ್ಮ ಅತ್ತೆ ಅವ್ರಿಗೊಬ್ರು ಮಕ್ಳಿರ್ಲಿಲ್ಲ, ಅವ್ರಿಗೋಸ್ಕರ ನಾನು ಕೂತು ಪ್ರೇಯರ್ ಮಾಡಿದೆ. ಆದ್ರೆ ನಾಳೆನೇ ಅವರು ಕನ್ಸೀವ್ ಆಗಿದ್ದಾರೆ ಅಂತ ವಿಷಯ ಬಂತು. ಈ ಸಾಕ್ಷಿ ಕೊಟ್ಟಿದ್ದಕ್ಕೆ ದೇವರು ನಮಗೆ ಒಂದು ನಿಮಿಷ ಎಲ್ಲ ಸ್ತೋತ್ರ ಮಾಡಿ. ಹಲ್ಲೆಲೂಯಾ. ರವಶದ ನಮ ಸ್ತೋತ್ರ 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 ದೇವರೇ. ಯಾರು ಹೆದರ್ಕೋಬೇಡಿ, ಸ್ತೋತ್ರ ಮಾಡಿ. ಸ್ತೋತ್ರ ಸ್ವಾಮಿ, ಸ್ತೋತ್ರ ಕರ್ತನೆ, ಸ್ತೋತ್ರ ಕರ್ತನೆ. ರಾಜಾತಿ ರಾಜನೇ ನಿಮಗೆ ಸ್ತೋತ್ರ, ಕರ್ತಾದಿ ಕರ್ತನೆ ನಿಮಗೆ ಸ್ತೋತ್ರ, ದೇವಾದಿ ದೇವನೇ ನಿಮಗೆ ಸ್ತೋತ್ರ ಅಪ್ಪ. ಎರಡು ವಾಕನೆ ನಿಮಗೆ ಸ್ತೋತ್ರ ರಾಜ, ಲೋಕದ ರಕ್ಷಕನೇ ನಿಮಗೆ ಸ್ತೋತ್ರ ರಾಜ. ಓ ನಿಮ್ಮ ಹೆಸರಿನಲ್ಲಿ ಅಪ್ಪ ಸ್ತುತಿಸುವ ಸ್ವಾಮಿ. ಅಪ್ಪ ನಾವಲ್ಲಿ ವಾಸವಾಗಿದ್ದೇನೆ ವಾಗ್ದಾನ ಮಾಡಿದಾದರೆ ನಿಮಗೆ ಸ್ತೋತ್ರ. ನೀವು ಇಲ್ಲೇ ಇದ್ದೀರಾ ಸ್ವಾಮಿ, ಅದಕ್ಕಾಗಿ ನಿಮಗೆ ಸ್ತೋತ್ರ. ನಮ್ಮ ಸ್ತುತಿಗಳನ್ನು ಕೇಳುತ್ತಿದ್ದಕ್ಕಾಗಿ ನಿಮಗೆ ಸ್ತೋತ್ರ ರಾಜ. ನಮ್ಮ ಎಲ್ಲಾ ಘನತೆ ದೇವರಿಗೆ ಹೋಗಿ ಸೇರುವುದಕ್ಕಾಗಿ ನಿಮಗೆ ಸ್ತೋತ್ರ ರಾಜ. ಪರಿಶುದ್ಧನಾದ ದೇವರೇ ನಿಮಗೆ ಸ್ತೋತ್ರ, ಮಹಿಮೆಯ ದೇವರೇ ನಿಮಗೆ ಸ್ತೋತ್ರ, ರಾಜಾದಿ ರಾಜನೇ ನಿಮಗೆ ಸ್ತೋತ್ರ. ಓ ರೇಬೆ ಶದ ನಮ ರಿಬಲದು ರಬದರ ರಬೋ ಶದ ನಮ ರೇಬೆ ಹರರಿ ಅಂಜನರ ಹಂದನರ ಬದಿರದರ Yes, Lord, yes, Jesus, hallelujah, hallelujah, amen, 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 hallelujah. Regadana raduna badara barabala badiradara raduna gadanama. ಸಾಕ್ಷಿ ಹೇಳಿದಂತ ಒಂದೊಂದು ಮಕ್ಕಳಿಗೂ ಅಪ್ಪ ನೀವು ಆಶೀರ್ವದಿಸಿ, ಅನೇಕರಿಗೆ ಸಾಕ್ಷಿ ಹೇಳುವಂತೆ ಸಹಾಯ ಮಾಡು. ಉಳಿದಿರುವ ಸಮಯವನ್ನು ನಿಮ್ಮ ಹಸ್ತದಲ್ಲಿ ಒಪ್ಪಿಸಿಕೊಡ್ತಾ ಇದ್ದೀವಿ. ಪರಿಶುದ್ಧಾತ್ಮನೆ ನೀನು ಹತೋಟಿಗೆ ತಗೊಂಡು ಇದನ್ನು ನಡೆಸಿ ಮುಗಿಸು. ನೀನು ಮಾರ್ಗ ನಡೆಸು. ಮಾತನಾಡುವುದು ನಾವಲ್ಲ, ಪರಿಶುದ್ಧಾತ್ಮನೆ ನೀನು ನಮಗೆ ಹೇಳಿಕೊಟ್ಟು ಮಾತನಾಡು. ಒಬ್ಬೊಬ್ಬರನ್ನು ಆಶೀರ್ವದಿಸು. ಬಂದವರು ಬರಿದಾಗಿ ಹೋಗಬಾರದು. ಎರಡರಷ್ಟಾದ ಆಶೀರ್ವಾದದಲ್ಲಿ ತುಂಬಿಸಿ ಕಳಿಸು. ಸುಖ ಬಲ ಆರೋಗ್ಯವನ್ನು ಅಪ್ಪ ಅವರಿಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ಜೀವವುಳ್ಳ ಒಳ್ಳೆ ತಂದೆಯೇ, ಆಮೇನ್. ಜೋರಾಗಿ ಒಂದು ಚಪ್ಪಾಳೆ ತಟ್ಟೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಮಗೆ ಈ ವರ್ಷದಲ್ಲಿ ಒಂದು ವಾಗ್ದಾನವನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಇದು ಎಷ್ಟು ಜನಕ್ಕೆ ನೆನಪಿದೆ? ಯಾವ ವರ್ಷದಲ್ಲಿ? ಈ ವರ್ಷದಲ್ಲಿ. ಹಲ್ಲೆಲೂಯಾ. ನೆನಪಿಟ್ಕೊಂಡಿದ್ದೀರಾ? ತುಂಬಾ ಸಂತೋಷ. ತೆಗೆದವರು ಓದಬಹುದು. ಅವನನ್ನು ರಕ್ಷಿಸುವೆನು, ನನ್ನ ನಾಮವನ್ನು ಹರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು. ಆಮೆನ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. அவன் என்னிடத்தில் ಅವನು ನನ್ನಲ್ಲಿ ವಾಂಛೆಯಾಗಿರುವುದರಿಂದ ಆಸಕ್ತನಾಗಿರುವುದರಿಂದ ನಾನು ಅವனை ಬಿಡುವೆನು, ನಾನು ಅವನನ್ನು ರಕ್ಷಿಸುವೆನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರು ವಾಂಛೆಯಾ ಇರುತ್ತಾರೋ, ಯಾರು ಆಸಕ್ತರಾಗಿದ್ದಾರೋ ಕರ್ತರ್ ಬಿಡುವಿக்கிறவராಗಿರುತ್ತಾರೆ. ಅವರನ್ನು ದೇವರು ರಕ್ಷಿಸುವವನಾಗಿದ್ದಾರೆ. ಕರ್ತரை அன்பு கூறுகிறார்கள், ಯಾರು ದೇವರಲ್ಲಿ ಮಮತೆ ನೆಡುತ್ತಾರೋ ಬಿಡುವಿக்கிற தேவனாயிருக்கிறார், ಅವರನ್ನು ರಕ್ಷಿಸುವಂತ ದೇವರಾಗಿದ್ದಾರೆ. ಸಾಕ್ಷಿ சொன்னாங்க. ಈಗ ಒಂದು ಸಾಕ್ಷಿ ಹೇಳಿದ್ರು, ಈ ಸಭೆಗೆ ಹೋಗಾದ, ನೀನು ಸಭೆಗೆ ಹೋಗಬೇಡ, ಸಹವಾಸವೇ ಬೇಡ, ಆ ಸಭೆಯ ಒಂದು ಸಹವಾಸವೇ ಬೇಡ. 10 ಮಣಿಗೆ ಅங்க இருக்கணும், 10 ಗಂಟೆಗಳಲ್ಲಿ ಇರಬೇಕು. ಶೀಘ್ರ எழுந்து ரெடி ஆகணும். ಹಾಗಾದ್ರೆ ಎಷ್ಟು ಬೇಗ ಇದ್ದವರು ರೆಡಿ ಆಗಬೇಕು. ಕಷ್ಟமா இருக்குது, ಇದೆಲ್ಲ ಒಂದು ಕಷ್ಟವಾಗಿದೆ. ಹೋಗಾದ, ಸಭೆಗೆ ಹೋಗಬೇಡ ತೀರ್ಮಾನ பண்ணாங்க. ಒಂದು ತೀರ್ಮಾನವನ್ನು ಮಾಡಿದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ತೀರ್ಮಾನ ಯಾರು ಕೇಳ್ತಿರೋದು? ಆ ತೀರ್ಮಾನವನ್ನು ಯಾರು ಕೇಳುತ್ತಿರುವುದು? சொல்லும்போது ಯಾರು ಕೇಳ್ಕறாங்க? ಈ ರೀತಿ ಹೇಳುವಾಗ ಯಾರು ಗಮನ ಇಟ್ಟು ಕೇಳುತ್ತಿದ್ದಾರೆ? ಸೈತಾನನ ದೆವ್ವಗಳು ಕೇಳುತ್ತಿರುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. வாழ்க்கையில ಕೆಲವರ ಜೀವನದಲ್ಲಿ
ஒரு நாள் இந்த ஊழியம் ரொம்ப கஷ்டமா இருந்துச்சு எனக்கு. ಪಾಸ್ಟರ್ ಜೀವನದಲ್ಲಿ ಒಂದು ದಿನ ಈ ಸೇವೆ ಮಾಡುವುದು ತುಂಬಾ ಕಷ್ಟಕರವಾಗಿತ್ತು. கால் வச்சிட்டோம். ನಾನು ಕಾಲು ಇಟ್ಟಿದ್ದೇನೆ. வேதம் சொல்லுகிறது. ಸತ್ಯ ವೇದ ಹೇಳುತ್ತದೆ. பையில கை வைத்தவன் ನೇಗಿಲ ಮೇಲೆ ಕೈ ಇಟ್ಟವನು பின்னிட்டு பாராத. ಆತನ ಹಿಂದಕ್ಕೆ ನೋಡಬಾರದು. ನೀನು ಹಿಂದೆ ನೋಡಬೇಡ ಎಂಬುದಾಗಿ. ஊழியத்துல கால் எடுத்து வச்சிட்டோம். ಆದ್ರೆ ಪಾಸ್ಟರ್ ನಾವು ಕುಟುಂಬ ಕಾಲಿಟ್ವಿ ಸೇವೆಯಲ್ಲಿ. அந்த ಕಷ್ಟ ಆ ಕಷ್ಟವು பயங்கரமா இருந்துச்சு. ನನಗೆ ತುಂಬಾ ಭಯಂಕರವಾಗಿತ್ತು. ಸಮಯವನ್ನು ಕೊಡಬೇಕು, ತ್ಯಾಗ ಮಾಡಬೇಕು, எல்லாத்தையும் அட்ஜஸ்ட் பண்ணிட்டு போகணும். ಎಲ್ಲಾ ವಿಷಯದಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಅದು முடியல. ಅದು ನನ್ನಿಂದ ಸಾಧ್ಯವಾಗಲಿಲ್ಲ. ಒಪ್ಪು ಕೊಡುತ್ತೆ. ದೇವರ ಕೈಯಲ್ಲಿ ಒಪ್ಪಿಸಿಕೊಟ್ಟೆ. ஊழியத்துக்கு வர மாட்டேன். ದೇವರೇ ನಾ ಸೇವೆಗೆ ಬರೋದಿಲ್ಲ. ಇಲ್ಲಿ இருந்துட்டு போயிடுறேன். ನಾನು ಸಾಧಾರಣವಾಗಿ ಹಾಗೆ ಇಟ್ಕೊಂಡು ಹೋಗ್ತೀನಿ. பொருத்தனை பண்ணேன். ದೇವರ ಬಳಿ ಅರಿಕೆ ಮಾಡಿದೆ. பிசாசு கேட்டான். ಸೈತಾನನು ಕೇಳಿದನು. அவன் சிரிச்சான். ಆತನು ನಗಾಡಿದನು. ஹalleluya. ಹಲ್ಲೆಲೂಯಾ. ನಾವು பண்ற பொருத்தனை ಯಾಕಂದ್ರೆ ನಾವು ಮಾಡುವಂತ ಅರಿಕೆಗಳು ஆண்டவர் மாத்திரமல்ல, ದೇವರು ಮಾತ್ರವಲ್ಲ, பிசாசு ಕೂಡ கேக்குறான். ಸೈತಾನನು ಅದನ್ನು ಕೇಳುವವನಾಗಿದ್ದಾನೆ. ஹalleluya. ಹಲ್ಲೆಲೂಯಾ. ಸಭೆಗೆ போகாம இருக்கிறது யாருடைய ஆலோசனை? ಸಭೆಗೆ ಹೋಗಬಾರದು, ಹೋಗದಿರುವುದು ಯಾರ ಒಂದು ಆಲೋಚನೆಯಾಗಿದೆ? சொல்லுங்க. ಅದು யாருடைய ஆலோசனை? அது உங்களுக்கே தெரியுது. ನೋಡಿ, ಅದು ನಿಮಗೆ ಚೆನ್ನಾಗಿ ಗೊತ್ತಿದೆ. பிசாசுடைய ஆலோசனை. ಅದು ದೆವ್ವಗಳ ಒಂದು ಆಲೋಚನೆಯಾಗಿದೆ. ஹalleluya. ಹಲ್ಲೆಲೂಯಾ. வேதம் சொல்லுகிறது. ಸತ್ಯ ವೇದವು ಹೇಳುತ್ತದೆ. சபையை விட்டு விடுகிறது போல ಕೆಲವರು ಸಭೆಯನ್ನು ಬಿಟ್ಟು ಬಿಡುವ ಹಾಗೆ விட்டு விடாதீர்கள். ನೀವು ಸಭೆಯನ್ನು ಬಿಟ್ಟು ಬಿಡಬಾರದು. ஹalleluya. ಹಲ್ಲೆಲೂಯಾ. ಲೈಫ್ல ஒவ்வொருத்தருக்கும் blessing சபைதான். ನಿಮ್ಮ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಆಶೀರ್ವಾದ ಅಂದ್ರೆ ಅದು ಸಭೆಯಾಗಿದೆ. ಆರಾಧನೆ ಅಲ್ಲಿ ಆರಾಧನೆ ಮಾಡುವಂತ ಕಾರ್ಯವಾಗಿದೆ. ஹalleluya. உங்களுக்கு ஆசீர்வாதத்திற்கு சாவி. ನಿಮಗೆ ಆಶೀರ್ವಾದದ ಬೀಗದ ಕೈ. ஒவ்வொரு ஆராதனை ಒಂದೊಂದು ಆರಾಧನೆಯಾಗಿದೆ. ஹalleluya. ಹಲ್ಲೆಲೂಯಾ. ஆராதனையை விட்டுறாதீங்க. ಆದ್ದರಿಂದ ಆರಾಧನೆಯನ್ನು ಬಿಟ್ಟು ಬಿಡಬಾರದು. ಅದು ನಲ್ಲವೇ தெரியும். ಅದು ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ರುಚಿತು பார்த்திருக்கிறேன். ಯಾಕಂದ್ರೆ ಅದರ ಬಗ್ಗೆ ನಾನು ಚೆನ್ನಾಗಿ ರುಚಿಸಿ ನೋಡಿದ್ದೇನೆ. ಆಂಡವರ ರುಚಿತು பார்க்கல. ನಾವು ಸರಿಯಾಗಿ ದೇವರನ್ನು ರುಚಿಸಿ ನೋಡಲಿಲ್ಲ ಅಂದರೆ ಅರುಮೈ ನಮಗೆ ಪುರಿயாது. ಆತನ ಒಂದು ಮಹತ್ತಾದ ಕ್ರಿಯೆಗಳು ನಮಗೆ ಅರ್ಥವಾಗುವುದಿಲ್ಲ. ವೇದಂ சொல்லுகிறது. ಸತ್ಯ ವೇದವು ಹೇಳುತ್ತದೆ. ಸಂಗೀತ 34:8 ಕೀರ್ತನೆ ಭಾಗದಲ್ಲಿ 34:8 நல்லவர் என்பதை ருசித்து பாருங்கள். ದೇವರು ಒಳ್ಳೆಯವರು ಎಂಬುದನ್ನು ರುಚಿಸಿ ನೋಡು. ಕರ್ತர் நல்லவர். ದೇವರು ಒಳ್ಳೆಯವರು. ನಾವು ರುಚಿತು பார்க்கிறது. ಹೇಗೆ ನಾವು ರುಚಿಸಿ ನೋಡುವುದು? ವೇದத்தை படிச்சு பார். ಈ ಸತ್ಯ ವೇದವನ್ನು ಓದಿ ನೋಡು. ಕರ್ತರ್ நல்லவர் என்பதை, ದೇವರು ಒಳ್ಳೆಯವರು ಎಂಬುದನ್ನು ವೇದத்தை படிச்சு பார்க்கணும். ಈ ಸತ್ಯ ವೇದವನ್ನು ಚೆನ್ನಾಗಿ ಓದಿ ನೋಡಬೇಕು. படிச்சு பார்த்தா ಈ ಸತ್ಯ ವೇದವನ್ನು ಓದಿ ನೋಡುವಾಗಲೇ நல்லவர் நமக்கு தெரியும். ದೇವರು ಒಳ್ಳೆಯವರು ಎಂಬುದಾಗಿ ನಮಗೆ ಗೊತ್ತಾಗುತ್ತದೆ. ஹalleluya. ಹಲ್ಲೆಲೂಯಾ. ಸಂಗೀತಗಾರನು சொல்றாரு. ಕೀರ್ತನೆಗಾರನು ಹೇಳುತ್ತಾನೆ, என்னை கொன்று போட்டாலும் ನೀನು ನನ್ನನ್ನು ಕೊಂದು ಹಾಕಿದರು மேல நான் பற்றுதலாய் இருப்பேன். ನಿಮ್ಮ ಮೇಲೆ ನಾನು ಆಸಕ್ತಿ ಉಳ್ಳವನಾಗಿರುವೆನು. நல்லவர் என்பதை ருசித்து பார்த்து. ಯಾಕಂದ್ರೆ ಆತನು ದೇವರು ಒಳ್ಳೆಯವರೆಂಬುದಾಗಿ ಮನುಷ್ಯರು ರುಚಿಸಿ ನೋಡಿದ್ದಾರೆ. ஹalleluya. ಹಲ್ಲೆಲೂಯಾ. ஹalleluya. ಹಲ್ಲೆಲೂಯಾ. வாழ்க்கையில பிரச்சனை உண்டு. ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಉಂಟು, ನಮ್ಮ ಇಕ್ಕಟ್ಟುಗಳು ಉಂಟು, ಕಷ್ಟಗಳು ಉಂಟು, ಹೋರಾಟಗಳು ಉಂಟು. ஹalleluya. ಹಲ್ಲೆಲೂಯಾ. ஹalleluya. ಹಲ್ಲೆಲೂಯಾ. ஆண்டவரை ரொம்ப அன்போடு தேடும்போது, ಆದ್ರೆ ದೇವರನ್ನು ತುಂಬಾ ಪ್ರೀತಿಯಿಂದ ನಾವು ಹುಡುಕುವಾಗ, தேடும்போது, ನಾವು ಆಸಕ್ತರಾಗಿ ಹುಡುಕುವಾಗ அந்த பிரச்சனையிலிருந்து அவர் விடுவிக்கிறார். ಆ ಸಮಸ್ಯೆಯಿಂದ ಆತನ ಬಿಡುಗಡೆ ಮಾಡುತ್ತಾರೆ. ಈ ವರ್ಷದಲ್ಲಿ ಅನೇಕ ಪ್ರಚನೆಯಿಂದ ದೇವರು ಬಿಡುವಿக்க போறார். ನಿಮ್ಮನ್ನು ಅನೇಕ ಸಮಸ್ಯೆಗಳಿಂದ ದೇವರು ಬಿಡುಗಡೆ ಮಾಡುತ್ತಾರೆ. ಬಿಡುಗಡೆ ಹೊಂದಿಕೊಳ್ಳುವವರಾಗಿರುವಿರಿ. ಬಿಡುಗಡೆ ಆಗಲೇ ಆಗುತ್ತೀರಿ. ಆಮೇಲೆ ಅನೇಕರನ್ನು ನೀವು ಬಿಡುಗಡೆ ಮಾಡುವಿರಿ. ಹಲ್ಲೆಲೂಯಾ. ಅನೇಕರಿಗೆ ನೀವು ಬಿಡುಗಡೆ ಮಾಡುವಾಗ ಅವರು ನಿಮ್ಮೊಂದಿಗೆ ಸಭೆಯನ್ನು ಹುಡುಕಿಕೊಂಡು ಬರುತ್ತಾರೆ. ನಿಮ್ಮನ್ನು ಕೊಂಡು ದೇವರು ಅವರಿಗೆ ಅನೇಕ ಅದ್ಭುತಗಳು, ದೊಡ್ಡ ಕಾರ್ಯಗಳನ್ನು ಮಾಡುತ್ತಾರೆ. ಹಲ್ಲೆಲೂಯಾ. ಆತನ ನಾಮವನ್ನು ನಾವು ಅರಿತಿರುವುದರಿಂದ ನಿಮ್ಮನ್ನು ಆತನಿಗೆ ಉನ್ನತ ಸ್ಥಾನಕ್ಕೆ, ಹಲ್ಲೆಲೂಯಾ, ಆತನು ನಿಮಗೆ ಉನ್ನತ ಸ್ಥಿತಿಗೆ ಆತನು ಕೊಂಡು ಹೋಗುತ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರು ಒಳ್ಳೆಯವರು, ಆತನು ನಮಗೆ ಆಶೀರ್ವಾದವಾಗಿದ್ದಾರೆ. ಯೋನ 3வது
அதிகாரம் ಯೋನ ಹಳೆ ಒಡಂಬಡಿಕೆ 3ನೇ ಅಧ್ಯಾಯದಲ್ಲಿ கர்த்தருடைய வார்த்தை ದೇವರ ವಾಕ್ಯವು இரண்டாவது முறை யோனாக்கு உண்டானது. 2ನೇ ಬಾರಿ ಯೋನನಿಗೆ ಉಂಟಾಯಿತು. கர்த்தர் சொல்றாரு, ದೇವರು ಹೇಳುತ್ತಿದ್ದಾರೆ, யோனாவே, ಯೋನನೇ, நீ மகா நினிவே பட்டணத்துக்கு புறப்பட்டு போ. ಮಹಾ ನಿನಿವೆ ಪಟ್ಟಣಕ್ಕೆ ಹೊರಟು ಹೋಗು. அந்த ஜனங்களுக்கு ಆ ಜನರಿಗೆ நீ சொல்ல வேண்டியது என்னவென்றால், ನೀನು ಹೇಳಬೇಕಾಗಿರುವುದು ಏನೆಂದರೆ, இந்த நினிவே பட்டணம் ಈ ನಿನಿವೆ ಪಟ್ಟಣವು 40 ನಾளுக்குள்ள ಆ 40 ದಿನದ ಒಳಗಡೆ அழிய போகுது. ಅದು ನಾಶವಾಗುತ್ತದೆ. அவருடைய பாவம் ಯಾಕಂದ್ರೆ ಅವರ ಎಲ್ಲರ ಪಾಪಗಳು சந்நிதியில வந்து எட்டி இருக்குது. ನನ್ನ ಸನ್ನಿಧಿಗೆ ಬಂದು ಮುಟ್ಟಿದೆ. யோனா போய் சொன்னா, ಯೋನ ಹೋಗಿ ಹೇಳಿದನು, அந்த ஜனங்களுக்கு சொன்னா, ಆ ಜನರಿಗೆ ಹೇಳಿದನು, எச்சரிக்கை சொல்றான், ಆ ಎಚ್ಚರಿಕೆ ಮಾಡುತ್ತಿದ್ದಾನೆ, பாவத்தை விட்டு மனம் திரும்புங்க. ಪಾಪವನ್ನು ಬಿಟ್ಟು ಮನ ತಿರುಗು. ஆனா முதல் அதிகாரத்துல பாக்குறோம், ನಾದ್ರೆ ಮೊದಲನೇ ಅಧ್ಯಾಯದಲ್ಲಿ ನೋಡುತ್ತೇವೆ, அவனோட பேசி ದೇವರು ಆತನೊಂದಿಗೆ ಮಾತನಾಡಿ இதுதான் சொன்னாரு, ಇದನ್ನೇ ಹೇಳಿದರು, அவனுக்கு போய் ನೀನು ಅಲ್ಲಿಗೆ ಹೋಗಿ நினிவே பட்டணத்துக்கு போய் ಆ ದೊಡ್ಡ ನಿನಿವೆ ಪಟ್ಟಣಕ್ಕೆ ಹೋಗಿ 40 நாள்ல 40 ದಿನಗಳಲ್ಲಿ பட்டணம் அழிய போகுது. ಈ ಪಟ್ಟಣ ನಾಶವಾಗುತ್ತದೆ, நானே அதை அழிச்சு போடுறேன். ನಾನೇ ಅದನ್ನು ನಾಶ ಮಾಡಿ ಹಾಕುವೆನು. பட்டணத்துல இருக்கிறவங்களுக்கு போய் சொல்லு, ಆ ಪಟ್ಟಣದಲ್ಲಿ ವಾಸವಾಗಿರುವವರಿಗೆ ಹೋಗಿ ಎಚ್ಚರಿಸು, கொடூரமானவர் ಅವರು ತುಂಬಾ ಕೊಡೂರವಾದವರು, ಭಯಂಕರವಾದವರು. போய் இந்த வார்த்தை சொன்னா, ನಾನು ಹೋಗಿ ಅವರಿಗೆ ಈ ಮಾತನ್ನು ಹೇಳುವಾಗ என்னை புடிச்சு ನನ್ನನ್ನು ಹಿಡಿದು கொன்று போடுவார்கள். ನನ್ನನ್ನು ಸಹ ಕೊಂದು ಹಾಕುತ್ತಾರೆ. இதுக்கு பயந்து ಆತನು ತನ್ನ ಪ್ರಾಣಕ್ಕೆ ಭಯಪಟ್ಟು நினிவே பட்டணத்துக்கு போறதுக்கு பதிலா ಆ ನಿನಿವೆ ಪಟ್ಟಣಕ್ಕೆ ಹೋಗುವುದಕ್ಕೆ ಬದಲಾಗಿ தர்சீசுக்கு போய்விட்டான். ಆತನು ದರ್ಶಿಸಿಕ್ಕೆ ಓಡಿ ಹೋದನು. அதுக்கப்புறம் நம்ம எல்லாருக்கும் தெரியும், ಅದಾದ ನಂತರ ನಮಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ, இந்த கர்த்தர் வார்த்தையை மீறி போகும் பொழுது ದೇವರ ವಾಕ್ಯವನ್ನು ಮಾತನ್ನು ಮೀರಿ ಹೋಗುವಾಗ எந்த காரியமும் வாய்க்காது. ಯಾವ ಕಾರ್ಯವು ಸಫಲವಾಗುವುದೇ ಇಲ್ಲ. உங்களுக்கு புரியுதா? ನಿಮಗೆ ಅರ್ಥ ಆಗ್ತಾ ಇದೆಯಾ? கர்த்தருக்கு உடைய காரியத்தை, ದೇವರ ಒಂದು ಕಾರ್ಯವನ್ನು, கர்த்தர் ஒரு காரியத்தை நியமிக்கிறாருன்னா ದೇವರು ಒಂದು ಕಾರ್ಯವನ್ನು, ಒಂದು ಪ್ಲಾನ್ ನಿಯಮಿಸುವುದಾದರೆ ನಾವು பங்கு பெறணும். ಅದರಲ್ಲಿ ನಾವು ಪಾಲುಳ್ಳವರಾಗಿರಬೇಕು. ஒரு நாள் ஞாயிற்றுக்கிழமை ஆண்டவர் இது நியமிச்சிருக்கிறார். ದೇವರು ಭಾನುವಾರ ಸಬ್ಬತ್ ದಿನವಾಗಿ ಇದನ್ನು ನಮಗಾಗಿ ನಿಯಮಿಸಿಟ್ಟಿದ್ದಾನೆ. அதை விட்டுட்டு வேற வழியை நம்ம போகும் பொழுது ಅದನ್ನು ಬಿಟ್ಟು ಬೇರೆ ಮಾರ್ಗವಾಗಿ ನಾವು ಹೋಗುವಾಗ நம்ம வாழ்க்கையில அநேக நஷ்டம், ನಮ್ಮ ಜೀವನದಲ್ಲಿ ಅನೇಕ ನಷ್ಟವಾಗುತ್ತದೆ. நம்மனால மற்றவங்களுக்கும் நஷ்டம். ನಮ್ಮಿಂದ ಮತ್ತೊಬ್ಬರಿಗೂ ನಷ್ಟವಾಗುತ್ತದೆ. ஹalleluya, ಹಲ್ಲೆಲೂಯಾ, ஹalleluya, ಹಲ್ಲೆಲೂಯಾ. யோனாவுனால, ಈ ಯೋನ ಒಂದು ದಿನ யோனாவு மூலியமா ಯೋನನ ಮೂಲಕವಾಗಿ அவன் பண்ற தவறுனால ಆತನ ಮಾಡಿದ ತಪ್ಪಿನಿಂದ கடல்ல பிரச்சனை வந்துச்சு. ಸಮುದ್ರದಲ್ಲಿ ಸಮಸ್ಯೆ ಉಂಟಾಯಿತು. கடல்ல கொந்தளிப்பு, ಸಮುದ್ರವೇ ಹುಕ್ಕಿ ಹರಿತಾ ಇದೆ. கப்பல் முழுகி போற சூழ்நிலை, ಆ ದೋಣಿ ಮುಳುಗಿ ಹೋಗುವಂತ ಪರಿಸ್ಥಿತಿ ಆಗಿದೆ. இந்த குழப்பத்துக்கு காரணம் யோனா என்று கண்டுபிடிச்சாங்க. ಕೊನೆಯದಾಗಿ ಈ ಗಲಿಬಿಲಿಗೆ ಕಾರಣ ಯಾರಂದ್ರೆ ಯೋನ ಎಂಬುದಾಗಿ ಕಂಡಿಡಿದ್ರು. அவங்ககிட்ட ಆಲೋಚನೆ ಕೇಳ್றாங்க, ಆ ಮನುಷ್ಯನಲ್ಲಿ ಆಲೋಚನೆ ಕೇಳುತ್ತಿದ್ದಾರೆ, என்ன தூக்கி கடல்ல போட்டுருங்க. ಆತನು ಹೇಳುತ್ತಿದ್ದಾನೆ, ನನ್ನನ್ನು ತೆಗೆದು ಸಮುದ್ರದಲ್ಲಿ ಹಾಕಿ ಎಂಬುದಾಗಿ. ಎಲ್ಲ ಸರಿಯಾಗುತ್ತದೆ ಎಂಬುದಾಗಿ ಯೋನ ಹೇಳಿದನು. ಅದೇ ರೀತಿಯಾಗಿ ಹಡಗಿನಲ್ಲಿ ಇದ್ದವರು ತೆಗೆದು ಯೋನನ್ನು ಸಮುದ್ರಕ್ಕೆ ಹಾಕಿದ್ರು. ಎಲ್ಲ ಪ್ರಶ್ನೆ ಸರಿಯಾச்சு, ಎಲ್ಲ ಸಮಸ್ಯೆ ಅಲ್ಲಿಗೆ ಸರಿಯಾಯಿತು. கடல் பிரச்சனை ಸರಿಯಾச்சு, ಸಮುದ್ರದ ಸಮಸ್ಯೆ ಸರಿಯಾಯಿತು. ಕಪ್ಪಲು ಆ ದೋಣಿಯು ಅದಕ್ಕೂ ಒಂದು ಶಾಂತ ಬಂತು. யோனாவை கர்த்தர் விடல, ಆದ್ರೆ ಯೋನನನ್ನು ದೇವರು ಬಿಡಲೇ ಇಲ್ಲ. ಮರಿಪದಕ್ಕೆ ಆಂಡவர் விடல, ಯೋನನು ಸಾಯುವುದಕ್ಕೆ, ಮರಣ ಹೊಂದುವುದಕ್ಕೆ ದೇವರು ಬಿಡಲಿಲ್ಲ. ಮೂಲವಾಗಿ ಒಂದು ಕಾರ್ಯத்தை ಆಂಡவர் ದಿಟ್ಟ பண்ணி வச்சிருக்கார். ಯಾಕಂದ್ರೆ ಯೋನನ ಮೂಲಕ ಒಂದು ಕಾರ್ಯ ನಡೆಯಲೇಬೇಕೆಂಬುದಾಗಿ ಒಂದು ಪ್ಲಾನ್ ಇಟ್ಟಿದ್ದಾರೆ. ಯೋನಾನೇ ನಿನಿವೆ ಪಟ್ಟಣಕ್ಕೆ ಹೋಗಿ ಒಂದು ಸುವಾರ್ತೆ ಸಂದೇಶವನ್ನು ಸಾರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಒಂದು ಮೀನನ್ನು ಕಳುಹಿಸಿದರು. ಮೀನಿಗೆ ಕಟ್ಟಳೆ ಇಡ್ರಾರೆ, ಮೀನಿಗೆ ಅಪ್ಪನೆ ಕೊಟ್ಟರು. யோனாவை ಮುಳುಗಿச்சு ನೋಡಿ, ಯೋನನ ಮೀನು ನುಂಗಿತು. யோனா மனம் திரும்புவதற்கு அவன் வயித்துல தான் வச்சிருக்கு. ಯೋನ ಮನ ತಿರುಗುವ ತನಕ ಮೀನು ತನ್ನ ಹೊಟ್ಟೆ ಒಳಗಡೆ ಯೋನನ್ನು ನೆಚ್ಚಿಕೊಂಡಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. புரிஞ்சுக்குங்க, ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿರಿ. கொடுக்கிற வரைக்கும், ನಾವು ಒಪ್ಪಿಸಿ ಕೊಡುವ ತನಕ, மனம் திரும்புற வரைக்கும், ನಾವು ಮನ ತಿರುಗುವ ತನಕ, ஒரு வாஞ்சை வர வரைக்கும், ದೇವರ ಮೇಲೆ ಒಂದು ಆಸಕ್ತಿ ಬರುವ ತನಕ ಉಂಟಾಗದು, ಅದು ಬಿಡುಗಡೆ ಉಂಟಾಗುವುದೇ ಇಲ್ಲ. ಆತನ ಮೊಣಕಾಲೂರಿ. 2ாம் அதிகாரம் கடைசி வசனத்துல வாசிக்கிறோம். 2ನೇ ಅಧ್ಯಾಯದಲ್ಲಿ ಕೊನೆಯ ವಚನದಲ್ಲಿ ನಾವು ನೋಡುತ್ತೇವೆ, கர்த்தரிடத்துல ಯೆಹೋವನೇ கர்த்தரை நோக்கி, ದೇವರಾದ ಯೆಹೋವನನ್ನು ನೋಡಿ. 2ாம் அதிகாரம் 2வது வசனமா, 2ನೇ ಅಧ್ಯಾಯ 2ನೇ ವಚನದಲ್ಲಿ படிங்க. 2:2 ಇಕ್ಕಟ್ಟಿನಲ್ಲಿ ನಾನು ಯೆಹೋವನಿಗೆ
ಹಾ. ಆತನು ನನಗೆ ಸದುತ್ತರವನ್ನು ದಯಪಾಲಿಸಿದನು. ಪಾತಾಳದ ಗರ್ಭದೊಳಗಿಂದ ಕೂಗಿಕೊಂಡೇನು, ಹಾ. ಆಹಾ ನನ್ನ ಧ್ವನಿಯನ್ನು ಲಾಲಿಸಿದಿ. ನನ್ನನ್ನು ಸಮುದ್ರದ ಉದಾರದಲ್ಲಿ ಅಗಾಧ ಸ್ಥಳದಲ್ಲಿ ಎಸೆದು ಬಿಟ್ಟಿಯಲ್ಲ. போதுமா ஆமென் ஹalleluya ஹalleluya. பாருங்க யோனா ஒரு ஜெபம் பண்றாரு. ಯೋನ ಒಂದು ಪ್ರಾರ್ಥನೆ ಮಾಡುತ್ತಿದ್ದಾರೆ. நெருக்கத்திலே நான் கர்த்தரை நோக்கி கூப்பிட்டேன். ನನ್ನ ಇಕ್ಕಟ್ಟಿನಲ್ಲಿ ನಾನು ಯೆಹೋವನಿಗೆ ಮೊರೆ ಇಟ್ಟೆನು. அவரின் உத்தரவுக்கு பாருங்க எனக்கு உத்தரவு அருளினார். ಆತನು ನನಗೆ ಸದುತ್ತರವನ್ನು ದಯಪಾಲಿಸಿದನು. நான் பாதாளத்தின் வயிற்றிலிருந்து கூப்பிரளித்தேன். ನಾನು ಪಾತಾಳದ ಗರ್ಭದೊಳಗಿಂದ ಕೂಗಿಕೊಂಡೆನು. அவர் என் சத்தத்தை கேட்டார். ಆಹಾ ನನ್ನ ಧ್ವನಿಯನ್ನು ಲಾಲಿಸಿ. ஹalleluya ஹalleluya. ஒரு விடுதலை ನೋಡಿ ಆಗ ತಾನೇ ಒಂದು ಬಿಡುಗಡೆ. யோனாவை மீனை கொண்டு வந்து கரையில கக்கிச்சு. ಮೀನು ಯೋನನನ್ನು ದಡದಲ್ಲಿ ತಗೊಂಡ್ಬಂದು ಕಾರಿ ಬಿಡ್ತು. ஹalleluya ஹalleluya. நம்மை கொண்டு கர்த்தர் ஒரு காரியத்தை செய்யணும்னு அவர் நினைச்சிட்டார். ನಮ್ಮ ಮೂಲಕ ದೇವರು ಒಂದು ಕಾರ್ಯವನ್ನು ಮಾಡಬೇಕೆಂಬುದಾಗಿ ಆತನ ಪ್ಲಾನ್ ಮಾಡಿದ್ದಾರೆ. எங்க இருந்தாலும் ನೀವು ಎಲ್ಲೇ ಇದ್ದರು ಆಮೇಲೆ ಕರ್ಕೊಂಡು ಬರುತ್ತಾರೆ. ஹalleluya ಹಲ್ಲೆಲೂಯಾ ஹalleluya ಹಲ್ಲೆಲೂಯಾ. கர்த்தர் நல்லவர். ದೇವರು ಒಳ್ಳೆಯವರು. பாருங்க யோனாவுக்கு மூலமா ನೋಡಿ ಯೋನನ ಮೂಲಕವಾಗಿ அந்த நாட்டுக்கு அந்த ಪಟ್ಟಣಕ್ಕೆ செய்தி அறிவித்த உடனே ಆ ಒಂದು ದೊಡ್ಡ ನಿನಿವೆ ಪಟ್ಟಣಕ್ಕೆ ಆ ದೇವರ ವಾಕ್ಯ ಸಾರಿದ ಕೂಡಲೇ அந்த ஜனங்க ಆ ಜನರು ತಾಳ್ಮೆಯಿಂದ ನೋಡು ತಾಳ್ಮೆಯಿಂದ ಮುಳಂಗಾಲ್ ಪಡಿ ಮೊಣಕಾಲು ಊರಿ ತಮ್ಮನ್ನು ಎಲ್ಲರೂ ಒಪ್ಪಿಸಿಕೊಟ್ಟರು. ಪಾಪங்களை ಬಿಟ್ಟು ಮನ ತಿರುಗಿனாங்க. ಎಲ್ಲ ಪಾಪವನ್ನು ಬಿಟ್ಟು ಪ್ರತಿಯೊಬ್ಬರು ಮನ ತಿರುಗಿದರು. 40 ನಾள் ಆಯ್ತು. 40 ದಿನಗಳಾಯ್ತು. 41ನೇ ದಿನ ಆಯ್ತು. ಆ ಪಟ್ಟಣವನ್ನು ದೇವರು ನಾಶ ಮಾಡಲೇ ಇಲ್ಲ. ಆ ಪಟ್ಟಣಕ್ಕಾಗಿ ದೇವರ ಮನ ಮರಗಿದರು, ಮನ ಕನಿಕರಿಸಿದರು. ನೀವು ಒಪ್ಪಿಸಿಕೊಡಿರಿ, ದೇವರ ಮೇಲೆ ಆಸಕ್ತಿ ಉಳ್ಳವರಾಗಿರಿ, ಆಮೇಲೆ ನಿಮ್ಮನ್ನು ಬಿಡಿಸುತ್ತಾನೆ. ತಾಳ್ಮೆ ಉಳ್ಳವರಿಗೆ ದೇವರು ತನ್ನ ಕೃಪೆಯನ್ನು ಕೊಡುತ್ತಾನೆ. ತಾಳ್ಮೆ ಉಳ್ಳವರಿಗೆ ದೇವರು ತನ್ನ ಕೃಪೆಯನ್ನು ಕೊಡುತ್ತಾನೆ. ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲಿ 28ನೇ ಅಧ್ಯಾಯ ಮೊದಲನೇ ವಚನ ಈ ರೀತಿಯಾಗಿ ಹೇಳುತ್ತದೆ. ஒவ்வொரு மனிதனையும் சிருஷ்டிக்கும் பொழுது ದೇವರು ಒಂದೊಂದು ಮನುಷ್ಯನನ್ನು ಸೃಷ್ಟಿಸುವಾಗ ಅವனை ಆಶೀರ್ವದಿಸಿದ್ದಾರೆ. ಆತನನ್ನು ಆಶೀರ್ವದಿಸಿದ್ದಾರೆ. ஆதாமை உருவாக்கினார். ದೇವರು ಆದಾಮನನ್ನು ಸೃಷ್ಟಿಸಿದರು. அவனை உருவாக்கி அப்படியே ஆண்டவர் விட்டுடல. ದೇವರು ಸೃಷ್ಟಿಸಿ ಹಾಗೆ ಆತನನ್ನು ಬಿಟ್ಟು ಬಿಡಲಿಲ್ಲ. ಅವನ பார்த்து சொன்னார். ಅವರನ್ನು ನೋಡಿ ಹೇಳಿದರು, ಅಲ್ಲಿಗೆ ಪೆರುಗು, ನೀನು ಅದರಲ್ಲಿ ಅಭಿವೃದ್ಧಿ ಒಂದು. ಹಲ್ಲೆಲೂಯಾ ಹಲ್ಲೆಲೂಯಾ. ಭೂಮಿಯ ಅಧಿಕಾರத்தை ಅವನ ಕೈಯಲ್ಲಿ ಕೊಡುತ್ತಾರೆ. ಭೂಮಿಯ ಎಲ್ಲಾ ಅಧಿಕಾರವನ್ನು ಆತನ ಕೈಗೆ ಕೊಟ್ಟರು. ಭೂಮಿಯನ್ನು ಆತನ ಆಳ್ವಿಕೆ ಮಾಡುವಂತೆ ಅಧಿಕಾರವನ್ನು ದೇವರು ಆದಾಮನಿಗೆ ಕೊಟ್ಟನು. ಓದೋಣ. ಧರ್ಮೋಪದೇಶ ಕಾಂಡ 28:1. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ, ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ಆಮೆನ್. ஹல்லேலூயா 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 ஹல்லேலூயா. நான் உயர்ந்த ಸ್ಥಳಕ್ಕೆ ಏರುವೆನು சொன்னாலோ, ನಾನು ಉನ್ನತ ಸ್ಥಿತಿಗೆ ಏರುವನೆಂಬುದಾಗಿ ನಾವು ಹೇಳಿದರು ಯಾರ ಮುಡಿயாது, ನಾವು ಏರಿ ಹೋಗುವುದಕ್ಕಾಗುವುದಿಲ್ಲ. ಲೂಸಿಫರ್ ಅವಿತಾ சொன்னா, ಲೂಸಿಫರ್ ಇದೇ ರೀತಿಯಾಗಿ ಹೇಳಿದ್ದು. ಉರುವಾಗುವುದಕ್ಕೆ ಮುನ್ನ ಲೂಸಿಫರ್ ಅನುಪುನಾರ್ இந்த ಭೂಮಿಗೆ, ಆದಾಮನ ಸೃಷ್ಟಿ ಮಾಡೋದಕ್ಕೆ ಮುಂಚಿತವಾಗಿ ದೇವರು ಲೂಸಿಫರನ್ನು ಭೂಮಿಗೆ ಕಳಿಸಿದರು. ಅವರು ತೂದ, ಆತನು ಒಂದು ದೂತನು, ದೇವನೋಡು ಆರಾಧಿಕರ ಒಂದು ತೂದ, ದೇವರೊಂದಿಗೆ ದೇವರನ್ನು ಆರಾಧಿಸುವಂತ ಒಂದು ದೂತನಾಗಿದ್ದನು. ಹಲ್ಲೇಲೂಯಾ ಹಲ್ಲೇಲೂಯಾ. ಭೂಮಿಗೆ ಅನುಪುನ ಒಡನೆ ದೇವರನ್ನು ದೇವರು ಆತನ ಈ ಭೂಮಿಗೆ ಕಳಿಸಿದ ಕೂಡಲೇ இருதயத்துல ஒரு பெருமை வந்துச்சு. ಆತನ ಆ ಲೂಸಿಫರ ಹೃದಯದಲ್ಲಿ ಒಂದು ಎಚ್ಚಲ ಬಂತು. ಭೂಮಿ ಅವನ ಕೈಲ ಕೊಡುತ್ತ ಉಡನೆ, ಈ ಭೂಮಿಯನ್ನು ಆತನ ಕೈಗೆ ಕೊಟ್ಟ ಮೇಲೆ ಅವನು சொன்னா, ಆತನು ಹೇಳಿದನು, ನಾನು ಉನ್ನತமான ದೇವனுக்கு, ನಾನು ಉನ್ನತವಾದ ದೇವರಿಗೆ ಸಮಮಾಗುವೆ, ನಾನು ಸಮವಾಗುವೆನು. ಹಲ್ಲೇಲೂಯಾ. ಏರಿ ಹೋವೆ, ನಾನು ಆಕಾಶಕ್ಕೆ ಏರಿ ಹೋಗುವೆನು, ಇರಂಗಿ ಬರುವೆ, ಆಕಾಶದಿಂದ ಇಳಿದು ಬರುವೆನು. ಉನ್ನತமான ದೇವನಿಗೆ ನಾನು ಸಮಮಾಗಿ, ನಾನು ಉನ್ನತವಾದ ದೇವರಿಗೆ ಸಮವಾಗಿ ಇರುವನೆಂಬುದಾಗಿ ಹೇಳಿದನು. ಹಲ್ಲೇಲೂಯಾ. ಕರ್ತರಾದ ಗಮನಿಸಿದ್ದಾರೆ, ದೇವರದನ್ನು ಗಮನಿಸಿದರು. ವಾನத்திலிருந்து தள்ளப்பட்டார், ಆಕಾಶದಿಂದ ಆತನು ಪರಲೋಕ ತಳ್ಳಲ್ಪಟ್ಟನು. அந்த தூத
ಪಿಸಾಸ ಮಾರಿಟ. ಆ ದೂತನೇ ಸೈತಾನ್ ಪಿಸಾಸಾಗಿ ಮಾರ್ಪಟ್ಟಿದ್ದು. Hallelujah. ಹಲ್ಲೆಲೂಯಾ. அதுக்கப்புறமா தான் ಅದಾದ ನಂತರವೇ ஆதாம உருவாக்கினார். ಆದಾಮನನ್ನು ಸೃಷ್ಟಿ ಮಾಡಿದರು, அவனை ஆசீர்வதித்தார். ಆತನನ್ನು ಆಶೀರ್ವದಿಸಿದರು. Hallelujah. ಹಲ್ಲೆಲೂಯಾ. உங்க பாருங்க வாசிக்கலாம். உபாகம் 1:28 தமிழ்ல வாசிமா. இன்று நான் உனக்கு விதிக்கிற உன் தேவனாகிய கர்த்தருடைய கட்டளைகளின்படியெல்லாம் செய்ய நீ கவனமாய் இருக்கும்படிக்கு அவர் சத்தத்திற்கு உண்மையாய் செவி கொடுப்பாயானால் உன் தேவனாகிய கர்த்தர் பூமியில் உள்ள சகல ஜாதிகளும் உன்னை மேன்மையாக வைப்பார். ஆமென். ஹalleluya. ಹಲ್ಲೆಲೂಯಾ. இன்று நான் உனக்கு விதிக்கிறேன். ನಾನು ಇವತ್ತು ನಿಮಗೆ ಮಾತನ್ನು ವಿಧಿಸುತ್ತೇನೆ. நான் இன்று உனக்கு விதிக்கிறேன். ಈಗ ನಿಮಗೆ ಬೋಧಿಸುವ உன் தேவனாகிய கர்த்தருடைய கட்டளைகள் எல்லாம் ನೀವು ನಿಮ್ಮ ದೇವರ ಯೆಹೋವನ ಮಾತನ್ನೆಲ್ಲ நீ செய்ய கவனமாயிரு. ನೀನು ಶ್ರದ್ಧೆಯಿಂದ ಕೇಳಿ ಮಾಡುವುದಕ್ಕೆ ಗಮನವಾಗಿ ನಾವೇನು ಮಾಡಬೇಕು? அதை செய்ய கவனமாயிரு. ಅದನ್ನು ಮಾಡುವುದಕ್ಕೆ ಗಮನವಾಗಿರಬೇಕು. தேவனுடைய கட்டளை, ದೇವರ ಅಪ್ಪಣೆಗಳು, ಆಜ್ಞೆಗಳು, வேத புத்தகத்தில் எழுதியிருக்கிற ஒவ்வொரு ಈ வார்த்தைகளும் ಸತ್ಯ ವೇದದಲ್ಲಿ ಬರೆದಿರುವ ಒಂದೊಂದು ಮಾತುಗಳು கைக்கொண்டு நடக்கணும். ಅದನ್ನು ನಾವು ಕೈಗೊಂಡು ನಡೆಯಬೇಕು. கைக்கொண்டு நடக்கணும். ನಾವು ಕೈಗೊಂಡು ನಡೆಯಬೇಕು. ஆசீர்வாதம், ಅದೇ ಆಶೀರ್ವಾದ, மேன்மை, ಅದೇ ಘನತೆ, உயர்வு, ಅದೇ ಉನ್ನತ ಸ್ಥಿತಿ எல்லாம் உன்னை தேடி வரும். ಎಲ್ಲ ನಿನ್ನನ್ನು ಹುಡುಕಿಕೊಂಡು ಬರುತ್ತದೆ. கைக்கொண்டு நடக்கலனா ನಾವು ಕೈಗೊಂಡು ನಡೆಯಲಿಲ್ಲ ಅಂದರೆ ஒரு உயர்வு வராது. ನಮಗೆ ಯಾವ ಉನ್ನತ ಸ್ಥಾನವೂ ಬರುವುದಿಲ್ಲ. எப்ப கைக்கொண்டு நடக்கிறீயோ ನೀವೆಲ್ಲ ಯಾವಾಗೆಲ್ಲ ಅದನ್ನ ದೇವರ ವಾಕ್ಯವನ್ನು ಕೈಗೊಂಡು ನಡೆಯುತ್ತೀವೋ ಆಶೀರ್ವಾದ, ಆಮೇಲೆ ಆಗಲೇ ನಿಮಗೆ ದೇವರ ಆಶೀರ್ವಾದ ಉಂಟಾಗುತ್ತದೆ. ஹalleluya. ಹಲ್ಲೆಲೂಯಾ. ஹalleluya. ஹalleluya. நீ தேவனாகிய கர்த்தருடைய உண்மையாய் செவி கொடுத்தா ನೀವು ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಶ್ರದ್ಧೆಯಿಂದ ಕೇಳಿದರೆ சகல ஜாதிகளிலும் ಸಕಲ ಜಾತಿಗಳಲ್ಲಿಯೂ மேன்மையாக வைக்க போறார். ದೇವರು ನಿಮಗೆ ಉನ್ನತವಾಗಿ ಘನತೆಯಾಗಿಡುತ್ತಾರೆ. ஹalleluya. ಹಲ್ಲೆಲೂಯಾ. நாளாகம புத்தகம் 1 நாளாகமம் 1 ಪುರುವೃತ್ತಾಂತ ಕಾಲ ಪುಸ್ತಕದಲ್ಲಿ 29வது அதிகாரம் 29ನೇ ಅಧ್ಯಾಯ 11வது வசனம் வாசி. 11ನೇ ವಚನ. கர்த்தாவே, ஆ. ஆட்சியும் வல்லமையும் மகிமையும் ஆ. ஜெயமும் மகத்துவம் ஆ. உம்முடையவைகள். ஆ. வானத்திலும் பூமியிலும் ஆ. உள்ளவைகள் எல்லாம் உம்முடையவைகள். ஆ. கர்த்தாவே, ராஜ்யம் உம்முடையது. ஆ. தேவரீர் எல்லாருக்கும் தலைவராய் உயர்ந்திருக்கிறீர். ஆமென். ஹalleluya. ஹல்லேலூயா. யாரா இருக்கிறாரு? ದೇವರು ಯಾರಾಗಿದ್ದಾರೆ? எல்லாருக்கும் ಎಲ್ಲರಿಗೂ தலைவராய் ಉಯರ್ந்திருக்கிறார். ಆತನು ಯೆಹೋವನೇ, ಯೆಹೋವನಾಗಿ ಮೇಲೆ ಎತ್ತಲ್ಪಟ್ಟಿದ್ದಾರೆ. ಕರ್ತಾವೇ, ಯೆಹೋವನೇ ಮಾಕ್ಷಿಮೆಯು, ಮಹಿಮ ಪತ್ರವಾಗಿಯೂ ವಲ್ಲಭೆಯು, ಆತನ ವೈಭವವಾಗಿಯೂ ಮಹಿಮೆಯು, ಆತನ ಮಹಿಮೆಯಾಗಿಯೂ ಜಯಮು, ಜಯವಾಗಿಯೂ ಮಹತ್ವವು, ಮಹತ್ವ ಉಳ್ಳವನಾಗಿಯೂ ಉಮ್ಮುಡಿಯದಾಗಿರುತ್ತದೆ. ಅದು ನಿಮ್ಮದಾಗಿದೆ. ಹಲ್ಲೆಲೂಯಾ. 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 ಉಮ್ಮುಡಿಯದಾಗಿರುತ್ತದೆ. ಅದು ನಿಮ್ಮದಾಗಿದೆ. 2025 2025ರಲ್ಲಿ தேவன் நமக்கு ஒரு ஜெயத்தை கொடுத்து ದೇವರು ನಮಗೆ ಒಂದು ಜಯವನ್ನು ಕೊಟ್ಟು அற்புதமாய் நடத்தி வந்திருக்கிறார். ಅದ್ಭುತವಾಗಿ ನಡೆಸಿಕೊಂಡು ಬಂದನು. 2026 2026ರಲ್ಲಿ உங்களை ஜெயமாய் நடத்த விரும்புகிறார். ಆಮೇಲೆ ನಿಮ್ಮನ್ನು ಜಯವಾಗಿ ನಡೆಸುವುದಕ್ಕೆ ಆತನು ಇಷ್ಟಪಡುತ್ತಿದ್ದಾನೆ. ஹல்லேலூயா. ಹಲ್ಲೆಲೂಯಾ. அவர் மகத்துவம் உள்ளவர். ಯಾಕಂದ್ರೆ ಅದು ಮಹತ್ವವುಳ್ಳ ದೇವರಾಗಿದ್ದಾರೆ. ಆತನ ಮಹಿಮೆಯಾದ ದೇವರು, ಆತನ ಮಾಕ್ಷಿಮೆ ತುಂಬಿದಂತ ದೇವರಾಗಿದ್ದಾರೆ. ஜெயமோ, ಆದ್ದರಿಂದ ಜಯವು, மகத்துவமோ, ಮಹತ್ವ, ವೈಭವವು உம்முடையவைகள். ಅದೆಲ್ಲವೂ ನಿಮಗೆ ದೇವರಿಗೆ ಸ್ವಂತವಾಗಿದೆ. ஹல்லேலூயா. ಹಲ್ಲೆಲೂಯಾ. அவர் நாமத்தை நாம் அறிந்திருக்கணும். ಯಾಕಂದ್ರೆ ಆತನ ನಾಮವನ್ನು ನಾವು ಚೆನ್ನಾಗಿ ಅರಿತವರಾಗಿರಬೇಕು. கர்த்தர் நல்லவர் என்பதை ಯೆಹೋವನು ಒಳ್ಳೆಯವನು ಎಂಬುದನ್ನು வேதத்தை நாம் படிச்சு பார்க்கணும். ಈ ಸತ್ಯ ವೇದದಲ್ಲಿ ನಾವು ಓದಿ ನೋಡಬೇಕು. அப்பதான் அந்த மகத்துவம் நமக்கு புரியும். ಆಗ ತಾನೇ ಆ ಮಹತ್ತಾದ ಕ್ರಿಯೆಗಳು ನಮಗೆ ಅರ್ಥವಾಗುತ್ತದೆ. எல்லா மகத்துவத்தை நாம் அறிந்து கொள்ள முடியும். ಸತ್ಯ ವೇದದಲ್ಲಿರುವ ಎಲ್ಲಾ ಮಹತ್ತಾದ ಕ್ರಿಯೆಗಳನ್ನು ನಾವು ಅರಿತುಕೊಳ್ಳುವುದಕ್ಕೆ ಸಾಧ್ಯ ಉಂಟು. கர்த்தரால் தெரிந்து கொள்ளப்பட்ட பிள்ளைகளை ದೇವರಿಂದ ಆರಿಸಲ್ಪಟ್ಟ ಮಕ್ಕಳು ஒரு நாள கைவிடுறதில்ல. ಆತನು ಎಂದಿಗೂ ಅವರನ್ನು ಕೈ ಬಿಡುವುದಿಲ್ಲ. 1 சாமுவேல் 2ஆம் அதிகாரம் 1 ಸಾಮುವೇಲ್ 2ನೇ ಅಧ್ಯಾಯದಲ್ಲಿ 8வது வசனத்துல வாசிக்கிறோம். 8ನೇ ವಚನದಲ್ಲಿ ನಾವು ನೋಡುತ್ತೇವೆ, சிறியவனை அவர் புழுதிலிருந்து எடுத்து ಚಿಕ್ಕವನನ್ನು ಆತನು ಧೂಳಿನಿಂದ ತೆಗೆದು எளியவனை குப்பையிலிருந்து உயர்த்துகிறார். ಅಪ್ಪ ದೀನರನ್ನು ಕಸದಿಂದ ಮೇಲಕ್ಕೆ ತೆಗೆಯುತ್ತಾರೆ. அவர்களை
ಪ್ರಭುಗಳೋಡು ಉಟ್ಕಾರವು ಅವರನ್ನು ಪ್ರಭುಗಳೊಂದಿಗೆ ಕುಳ್ಳರಿಸುತ್ತಾನೆ. ಮಹಿಮೆ ಸಿಂಹಾಸನದಲ್ಲಿ சுதந்திரிக்க பண்ணுகிறார். ಅದನ್ನು ಸ್ವಾಧೀನ ಮಾಡಿಕೊಳ್ಳುವಂತೆ ಮಾಡುತ್ತಾನೆ. ಭೂಮಿಯ ಅಸ್ತಿಭಾರಗಳು ಅದು ಯೆಹೋವನದು. ಅವರೇ ಆತನ ಮೇಲೆ பூச்சக்கரத்தை வைத்திருக்கிறார். ಆತನ ಅಧಿಕಾರವನ್ನು ಎಲ್ಲವನ್ನು ಇಟ್ಟಿದ್ದಾರೆ. ಭೂಮಿ ಅಸ್ತಿಭಾರ ಯಾರದಲ್ಲ? ಭೂಮಿಯ ಅಸ್ತಿಭಾರವೆಲ್ಲ ಯಾರದಾಗಿದೆ? ದೇವನುடையது. ಅದು ದೇವರಿಗೆ ಸ್ವಂತವಾದದ್ದು. ಅದು ಯೆಹೋವನಿಗೆ ಸಂಬಂಧಪಟ್ಟದ್ದು. ಆತನನ್ನು ನಾವು ಹುಡುಕುವಾಗ, ಅವரை அறியும் பொழுது, ಆತನನ್ನು ನಾವು ಅರಿತುಕೊಳ್ಳುವಾಗ நமக்கு கொடுக்கிறார். ಆ ದೇವರು ಎಲ್ಲವೂ ನಮಗೆ ಕೊಡುವವರಾಗಿದ್ದಾರೆ. ಮುಂದಿನ ವಚನವನ್ನು ನಾವು ಓದೋಣ. ಅದೇ 2 ನಾளாகಮ ಪುಸ್ತಕ, ಅದೇ 2 ಪೂರ್ವ ವೃತ್ತಾಂತ ಕಾಲ ಪುಸ್ತಕದಲ್ಲಿ 12 ವಾಸಿத்து பாருங்க. ನೀವು 12ರಲ್ಲಿ ಓದಿ ನೋಡೋಣ. 2 நாளாகமம் 12ஆம் அதிகாரம் 29ஆம் அதிகாரம் 29ನೇ ಅಧ್ಯಾಯ 12வது வசனம். 12ನೇ ವಚನ. ஐஸ்வர்யமும் கனமும் உம்மாலே வருகிறது. ಪ್ರಭಾ ಐಶ್ವರ್ಯಗಳು ನಿನ್ನ ಸನ್ನಿಧಿಯಿಂದ ಬರುತ್ತವೆ. ಸಾಕಮ್ಮ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಐಶ್ವರ್ಯ ಎಲ್ಲಿಂದ ಬರ್ತದೆ? ಐಶ್ವರ್ಯ ಎಲ್ಲಿಂದ ಬರುತ್ತದೆ? ನಮಗೆ ಎಲ್ಲಿಂದ ಬರುತ್ತದೆ? ಎಲ್ಲ ಘನತೆ ಎಲ್ಲಿಂದ ಬರುತ್ತದೆ? ದೇವனால் வருகிறது. ಅದು ದೇವರಿಂದ ಬರುತ್ತದೆ. ದೇವನೇ ಎಲ್ಲವற்றையும், ನೋಡಿ, ದೇವರೇ ಎಲ್ಲವನ್ನು ಆಳುಗೆ செய்கிறவராಗಿದ್ದಾರೆ. ಆತನೇ ಆಳ್ವಿಕೆ ಮಾಡುವವರಾಗಿದ್ದಾರೆ. தொடர்ந்து வாசிக்கிறோம். ನಾವು ಹಾಗೆ ಮುಂದುವರಿಸಿ ಓದುತ್ತೇವೆ. ஐஸ்வர்யம் கனமும் உம்மாலே வருகிறது. தேவரீர் எல்லாவற்றையும் ஆளுகிறவர். உம்முடைய கரத்திலே சத்துவமும் வல்லமையும் உண்டு. எவரையும் மேன்மைப்படுத்தவும் பலப்படுத்தவும் உம்முடைய கரத்தினால் ஆகும். கரங்களை தட்டி எல்லாரும் அல்லேலூயா, அல்லேலூயா. ಯಾರಾಗಿದ್ದರೂ ಸರಿ, ಯಾರಾಗಿದ್ದರೂ ಸರಿ, ಯಾರು ಆತನನ್ನು ಹುಡುಕುತ್ತಾರೋ, ಯಾರು ಆತನನ್ನು ಮಮತೆ ಇಡುತ್ತಾರೋ ಅವರನ್ನು ಬಲಪಡಿಸಲು, ಆತನ ಘನಪಡಿಸಲು ಆತನ ಕರದಿಂದ ಎಲ್ಲವೂ ಸಾಧ್ಯ ಉಂಟು. அல்லேலூயா, அல்லேலூயா. ಯೋಶುವ 24ನೇ ಅಧ್ಯಾಯದಲ್ಲಿ 15ನೇ ವಚನ ಹೇಳುತ್ತದೆ. ಯೋಶುವ 24:15. கர்த்தரை சேவிக்கிறது உங்கள் பார்வைக்கு ஆகாததாய் கண்டால் பின்னை யாரை சேவிப்பீர்கள் என்று இன்று பாருங்க. கர்த்தரை சேவிக்கிறது, ಯೆಹೋವನನ್ನು ಸೇವಿಸುವುದು உங்களுக்கு ಕಷ್ಟமா இருந்தா, ನಿಮಗೆ ಸರಿಯಾಗಿ ಕಾಣದೇ ಇದ್ದರೆ, ಡಿಸ್ಟರ್ಬೆನ್ಸ್ இருந்தா, ಅದು ನಿಮಗೆ ತೊಂದರೆಯಾಗಿದ್ದರೆ, ಬೇರೆ ಯಾರ ನೀವು ಸೇವಿக்க போறீங்க? ನೀವು ಯಾರನ್ನು ಸೇವಿಸಬೇಕೆಂದು ಇರುವಿರಿ? ಆರಾಧಿಕದ ಕಷ್ಟமா இருந்தா, ದೇವರನ್ನು ಆರಾಧಿಸುವುದು ನಿಮಗೆ ಕಷ್ಟವಾಗಿದ್ದರೆ, ಯಾರ ನೀವು ಆರಾಧಿக்க போறீங்க? ಬೇರೆ ಯಾರನ್ನು ನೀವು ಆರಾಧಿಸಲಿಕ್ಕಿದ್ದೀರಿ? தொடர்ந்து வாசிமா. நதிக்கு அப்புறத்தில் உங்கள் பிதாக்கள் சேவித்த தேவர்களை சேவிப்பீர்களோ? பாருங்க, உங்க பிதாக்கள் சேவிச்சாங்க, ನಿಮ್ಮ ಪಿತೃಗಳು, ಮೂಲ ಪಿತೃಗಳು ಸೇವಿಸುತ್ತಾ ಇದ್ದರು. ಕಾಲத்துல ಅದ ವಣಂಗನಾங்க, ನಿಮ್ಮ ತಾತನ ಕಾಲದಲ್ಲಿ ಅದನ್ನು ಸೇವಿಸುತ್ತಾ ಇದ್ದರು. ಅದ್ಭುತங்களை நீங்க பார்த்திருக்கிறீங்க. ಈಗ ದೇವರ ಅದ್ಭುತಗಳನ್ನು ಸಹ ನೀವು ನೋಡುತ್ತಿದ್ದೀರಿ. ದೇವರ 30 ಲಕ್ಷ ಜನಗಳೈಯೋ, ದೇವರು 30 ಲಕ್ಷ ಜನರನ್ನು ಬಿಡುದಲೆ பண்ணி கொண்டு ಆ ಐಗುಪ್ತ ದೇಶದಿಂದ ಬಿಡಿಸಿ ಹೊರಗಡೆ ಕರ್ಕೊಂಡು ಬಂದರು. ದೇವರು ಯಾರು ಎಂಬುದನ್ನು ಚೆನ್ನಾಗಿ ಅರಿತಿದ್ದರು. ಯಾರೋ ಸೇವಿಕರ சொல்றாங்க, ಈಗ ಬೇರೆ ಯಾರನ್ನು ಸೇವಿಸುತ್ತೇವೆ ಎಂಬುದಾಗಿ ಹೇಳುತ್ತಿದ್ದೀರಾ? ವಾಸಿಮಾ, நீங்கள் வாசம் பண்ணுகிற தேசத்துக்கு குடிகளாக எமோரியன் தேவர்களை சேவிப்பீர்களோ? ஆமென். ஹல்லேலூயா, ஹல்லேலூயா. ನೀವು ಕುಡಿಯಾಗಿ ಎಮೋರಿಯ ದೇವರುಗಳೇ ಸೇವಿಪೀர்களோ? ನೀವು ದೇಶದ ಮೂಲ ನಿವಾಸಿಗಳಾದ ಅಮೋರಿಯ ದೇವತೆಗಳನ್ನು ಹೇಳಿ ಅದನ್ನು ಸೇವಿಸುವಿರೋ? ಎಲ್ಲರ ಮನ ಮಾರಿட்டாங்க, ಎಲ್ಲರ ಮನ ತಿರುಗಿದರು, ಕರ್ತರು ಮುರುಮುರುತ್ತಾங்க, ಎಲ್ಲರೂ ದೇವರ ನೋಡಿ ಗುಣಗುಟ್ಟುತ್ತಾ ಇದ್ದರು, ಅವರೆಲ್ಲರೂ ಹಿಂಜಾರಿ ಹೋದರು. ಯೋಶುವ ಒಂದು ತೀರ್ಮಾನ பண்ணணும், ಆದರೆ ಯೋಶುವ ಒಂದು ತೀರ್ಮಾನವನ್ನು ಮಾಡಿದರು. ವಾಸಿಮಾ தொடர்ந்து ಈಗ ಮುಂದುವರಿಸಿ ಓದೋಣ. நானும் என் வீட்டாருமே என்றால் கர்த்தரே சேவிப்போம், ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು ಅಂದನು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎದು ಸೇವಿಕರಾಲ್ಲ ಇಲ್ಲಿಯೋ, ನೋಡಿ, ಯಾರು ಯಾವುದನ್ನು ಆರಾಧಿಸುತ್ತಾರೋ ಇಲ್ಲವೋ, ನಾನು ಎನ್ வீட்டாರು, ಆದರೆ ನಾನು ನನ್ನ ಮನೆಯವರು
நாங்கள் சேவிப்போம். ಯೆಹೋವನನ್ನೇ ಸೇವಿಸುವೆವು ಅಂದನು. Hallelujah. ಹಲ್ಲೆಲೂಯಾ. 30 ಲಕ್ಷ ಜನங்களை தேவன் விடுதலை ஆக்கினார். ನೋಡಿ 30 ಲಕ್ಷ ಜನರನ್ನು ದೇವರು ಬಿಡುಗಡೆ ಮಾಡಿದರು. ಮೋಸೆ ಎಲ್ಲ 30 ಲಕ್ಷ ಜನங்களை வெளியே கொண்டு வரும்போது ಮೋಸೆ 30 ಲಕ್ಷ ಜನರನ್ನು ಐಗುಪ್ತದಿಂದ ಹೊರಗಡೆ ಕರ್ಕೊಂಡು ಬರುವಾಗ யோசுவாவும் கூட வந்தான். ಯೋಶುವನು ಅವರ ಸಂಗಡ ಬಂದನು. அந்த சில பேர் முறுமுறுக்குறாங்க. ಕೆಲವರು ಗುಣಗುಟ್ಟುತ್ತಾ ಇದ್ದಾರೆ. விடுதலை தந்த தேவனை முணுமுறுத்தாங்க. ಬಿಡುಗಡೆ ಕೊಟ್ಟ ದೇವರನ್ನು ಗುಣಗುಟ್ಟುತ್ತಾ ಇದ್ದರು. இந்த தேவனை முறுமுறுத்தாங்க. ಅದ್ಭುತಗಳನ್ನು ಮಾಡಿದಂತ ದೇವರನ್ನು ಗುಣಗುಟ್ಟುತ್ತಾ ಇದ್ದರು. மறுதலித்தார்கள். ಕೆಲವರು ತಿರಸ್ಕಾರ ಮಾಡಿದರು. அப்படிப்பட்டவர்கள் ಅಂತವರ ಎಲ್ಲರೂ ಕಾನಾನಕ್ಕುள்ள ಪ್ರವೇಶಿಸಿ ಅವರು ಹಾಲು ಜೇನು ಹರಿಯುವ ದೇಶದಲ್ಲಿ ಪ್ರವೇಶ ಮಾಡಲೇ ಇಲ್ಲ. ಮರುದಲಿಸುವಂಗ ದೇವರನ್ನು ತಿರಸ್ಕಾರ ಮಾಡಿದವರು, ದೇವರನ್ನು ಗುಣಗುಟ್ಟಿದವರು ಪ್ರವೇಶಿಕವೇ ಅವರು ಹಾಲು ಜೇನು ಹರಿಯುವ ದೇಶದಲ್ಲಿ ಸೇರಲೇ ಇಲ್ಲ. இந்த யோசுவா ನೋಡಿ ಯೋಶುವ ಕಾಲೇಬು ಕಾನಾನಕ್ಕುள்ள ಪ್ರವೇಶಿಸಿ ಆ ಹಾಲು ಜೇನು ಹರಿಯುವ ದೇಶದಲ್ಲಿ ಪ್ರವೇಶ ಮಾಡಿದರು. ಉಪದ್ರವ ಉಂಟು, ಉಪದ್ರವಗಳು ಉಂಟು, ಉಪದ್ರವ ಉಂಟು. ಈ ಲೋಕದಲ್ಲಿ ನಮಗೆ ಉಪದ್ರವಗಳು ಉಂಟು. ಉಪದ್ರವத்தை ಜಯಿத்தார். ಆದ್ರೆ ಯೇಸು ಸ್ವಾಮಿ ಉಪದ್ರವಗಳನ್ನು ಜಯಿಸಿದರು. இந்த உலகத்தை அவர் ஜெயித்தார். ಈ ಕಲ್ವಾರಿ ಶಿಲುಬೆನಲ್ಲಿ ದೇವರು ಲೋಕವನ್ನು ಜಯಿಸಿದನು. ದೇವರನ್ನ ನಾವು ಆರಾಧಿಸುತ್ತೇವೆ. ಅಂತ ದೇವರನ್ನೇ ನಾವು ಆರಾಧನೆ ಮಾಡುತ್ತಿದ್ದೇವೆ. ಅಂತ ದೇವರೇ ಅಪ್ಪ ನಮ್ಮ ಸಂಗಡ ಜೀವಿಸುತ್ತಾ ಇದ್ದಾರೆ. ರೋಮರ್ 8ನೇ ಅಧ್ಯಾಯದಲ್ಲಿ 39வது வசனத்தை பார்க்கும் பொழுது 39ನೇ ವಚನವನ್ನು ನೋಡುವಾಗ ರೋಮರ್ 8:39 38 கூட படிங்க. மரணமானாலும் எல்லா பைபிள எடுத்துக்கோங்க, கவனிங்க. மரணமானாலும் மரணமானாலும் ஜீவனானாலும் தேவ தூதர்களானாலும் அதிகாரம் ஆனாலும் வல்லமைகளானாலும் நிகழ் காரியங்களானாலும் வரும் காரியங்களானாலும் உயர்வானாலும் தாழ்வானாலும் வேற எந்த சிருஷ்டியானாலும் நம்முடைய கர்த்தராகிய கிறிஸ்து இயேசுவில் உள்ள தேவனுடைய தேவனுடைய அன்பை விட்டு நம்மை பிரிக்க மாட்டாது என்று நான் நிச்சயித்திருக்கிறேன். ಆಮೆನ್ 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 ಆಮೆನ್. ಎಷ್ಟೋ ಪೊಸಿಷನ್ தெரியல. ಇದು ಎಷ್ಟು ಜನಕ್ಕೆ ಅರ್ಥವಾಯಿತು ಎಂಬುದಾಗಿ ಗೊತ್ತಾಗಲಿಲ್ಲ. ಅದು ಮರಣವಾಗಲಿ ಅದು ಜೀವವಾಗಲಿ ಯೇಸುವಿನ ಅன்பை விட்டு ಯೇಸುವಿನ ಪ್ರೀತಿಯನ್ನು ಬಿಟ್ಟು பிரிக்கவே கூடாது. ಅದು ನಮ್ಮನ್ನು ಅಗಲಿಸಬಾರದೆಂದು ಇದು ಎಷ್ಟು ಜನಕ್ಕೆ ಅರ್ಥವಾಗ್ತಾ ಇದೆ. ದೇವರ ಪ್ರೀತಿಯಿಂದ ಅಗಲಿಸಲಾರದೆಂದು ನನಗೆ ನಿಶ್ಚಯ. ನಾವು ಅದು ದೂರ ಬಿಟ್ಟು ಹೋಗಲೇಬಾರದು. ಅದು ಉನ್ನತ ಸ್ಥಿತಿಯಾದರೂ ಅದು ತಗ್ಗಿಸಿಕೊಳ್ಳುವಂತ ಕಾರ್ಯವಾಗಿದ್ದರು, ಅದು ಯಾವ ರೀತಿಯಾದ ಬೇರೆಯಾದ ಸೃಷ್ಟಿಯಾಗಿದ್ದರೂ ಸಹ ಆಮೇಲೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿ ಹೋಗಬಾರಲೇಬಾರದು. ನಾವು ನಮಗೆ ಅರ್ಥವಾಗುವ ರೀತಿಯಲ್ಲಿ ನಾವು ಹೇಳಬೇಕಂದರೆ ಮನೆ ಇಲ್ಲ ಅಂದರು, ಕಾರ್ ಇಲ್ಲ ಅಂದರು, ಹಣ ಇಲ್ಲ ಅಂದರು, ನಾವು ಊಟ ಮಾಡುವುದಕ್ಕೆ ನಮಗೆ ಸರಿಯಾದ ನಮಗೆ ಅನುಕೂಲವೇ ಇಲ್ಲ ಅಂದರು, ಸಭೆಗೆ ಬರುವುದೇ ಅದು ಬಿಟ್ಟು ಬಿಡಬಾರದು, ನಮಗೆ ಯಾವುದು ಇಲ್ಲ ಅಂದರು, ನಾವು ಸಭೆ ಬಿಟ್ಟು ಬಿಡಬಾರದು. ಹಲ್ಲೆಲೂಯಾ ಹಲ್ಲೆಲೂಯಾ. ದೇವರು ನಮಗೆ ಆಶೀರ್ವಾದ ನಿಧಿಯಾಗಿದ್ದಾರೆ. ಒಂದು ತೀರ್ಮಾನವನ್ನು ಮಾಡಿರಿ, ಅನೇಕರು ತೀರ್ಮಾನವನ್ನು ಮಾಡಿದ್ದೀರಿ. ಯೇಸು ಫಸ್ಟ್ ಕುಷ್ಠರೋಗಿ ಸುಗಮಾಕಿನಾರು. ಯೇಸು ಸ್ವಾಮಿ 10 ಕುಷ್ಠರೋಗಿಗಳನ್ನು ಸ್ವಸ್ಥ ಮಾಡಿದರು. ಒರ್ತವನ್ನು நன்றி சொன்னார். ಒಬ್ಬನು ಮಾತ್ರ ತಿರುಗಿ ಬಂದು ಕೃತಜ್ಞತಾ ಸ್ತುತಿಗಳನ್ನು ಹೇಳಿದನು. 9 ಜನ ತಿರುಗಿ ಬರಲೇ ಇಲ್ಲ, ಆತನಿಗೆ ಯಾವ ಥ್ಯಾಂಕ್ಸ್ ಹೇಳಲಿಲ್ಲ. ಒಬ್ಬನು ಮಾತ್ರ ತಿರುಗಿ ಬಂದು ದೇವರಿಗೆ ಆತನನ್ನು ನಮಸ್ಕರಿಸಿದನು. 9 ಜನ ಯಾವುದೇ ಒಂದು ಥ್ಯಾಂಕ್ಸ್ ಗಿವಿಂಗ್ ಹೇಳದೆ ಹೋದರು. ಅವರು ಕುಷ್ಠರೋಗಿಗಳು, ನಾವು ಯಾರು ಕುಷ್ಠರೋಗಿ ಅಲ್ಲ. ನಿಮಗೆ ಹೇಳಿದಂತ ಉಪಕಾರಗಳಿಗೆ ನೀವು ದೇವರಿಗೆ ಅವರ ಸಮ್ಮುಖದಲ್ಲೇ ಬಂದು ಕೃತಜ್ಞತಾ ಸ್ತುತಿ ಹೇಳಿ ನೀವು ಆರಾಧನೆ ಮಾಡಲೇಬೇಕು. ಸಭೆ ಒಳಗಡೆ ಕೆಲವು ಕಲ್ಲಾದ ಹೃದಯಗಳು
ಸಮಯಗಳು ಇದೆ. ஹalleluya. ಹಲ್ಲೆಲೂಯಾ. சில நேரத்துல வரும் பிரச்சனை, ಕೆಲವು ಬಾರಿ ಸಮಸ್ಯೆ ತೊಂದರೆಗಳು ಬರುತ್ತದೆ. அப்பதான் உங்களுக்கு தெரியும் ಆಗ ತಾನೇ ನಿಮಗೆ ಗೊತ್ತಾಗುತ್ತದೆ அது வேண்டாம். ಅದು ಬೇಡ. கர்த்தர்கிட்ட சரண்டர் ஆயிடுங்க. ದೇವರಿಗೆ ಸರೆಂಡರ್ ಆಗ್ಬಿಡಿ. எல்லாம் அவர்தான். ಎಲ್ಲ ಆತನೇ. ஏன்னா எனக்கு தெரியும் ಎಲ್ಲ ಆತನಿಗೆ ಗೊತ್ತು நான் எப்படி என்ன உருவாக்கிட்டு வராருன்னு. ದೇವರು ನನ್ನನ್ನು ಹೇಗೆ ರೂಪಿಸುತ್ತಾ ಸೃಷ್ಟಿ ಮಾಡುತ್ತಾ ತಯಾರಿ ಮಾಡುತ್ತಾ ಬರ್ತಾ ಇದ್ದಾರೆ ಎಂಬುದಾಗಿ, நடத்திட்டு வராருன்றது எனக்கு தெரியும். ದೇವರು ಹೇಗೆ ಅತಿಶಯವಾಗಿ ನಮ್ಮನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಎಂದು ಗೊತ್ತು. விளையாடாதீங்க. ದೇವರ ಬಳಿಯಲ್ಲಿ ಆಟ ಆಡಬಾರದು. கர்த்தர் உங்களை அதிகமா நேசிக்கிறார். ಆಮೇಲೆ ದೇವರು ನಿಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದಾರೆ. ஹalleluya. ಹಲ್ಲೆಲೂಯಾ. ஹalleluya. ಹಲ್ಲೆಲೂಯಾ. சில பேர் ஏதாவது பிசினஸ் பண்ற ஜெபம் பண்ணனால எனக்கு பயம் ஆகுது. ಕೆಲವರು ಏನಾದ್ರೂ ಬಿಸ್ನೆಸ್ ಮಾಡ್ತೀನಿ ನನಗೆ ಪ್ರಾರ್ಥನೆ ಮಾಡಿ ಅಂದ್ರೆ ನನಗೆ ಭಯ ಆಗುತ್ತೆ. ஹalleluya. ಹಲ್ಲೆಲೂಯಾ. ஏன்னா பிசினஸ் நல்லா இருக்கணும்னு சொல்லி ஜெபம் பண்ணிட்டாலே ನಾವು ಬಿಸ್ನೆಸ್ ಚೆನ್ನಾಗಿ ಇರಬೇಕು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿದ್ರೆ சண்டேஸ்ல பிசினஸ் பார்க்க போயிடுறாங்க. ಸಂಡೇಸ್ ಅಲ್ಲಿ ಬಿಸ್ನೆಸ್ ನೋಡಕ್ ಹೋಗ್ತಾರೆ. இவங்க சண்டேஸ் பிசினஸ் ஓபன் பண்ணி பிளஸ் பண்ணதே தப்பா போச்சுன்னு சில நேரத்துல தோணுது. ನಾನು ಈ ಬಿಸ್ನೆಸ್ ಅನ್ನ ಆಶೀರ್ವದಿಸಿದ್ದೆ ತಪ್ಪಾಯ್ತೇನಂತ ಆ ರೀತಿ ಯೋಚನೆ ಕೂಡ ನನಗೆ ಬರುತ್ತೆ. ஹalleluya. ಹಲ್ಲೆಲೂಯಾ. பிசினஸ் ஆசீர்வதிக்கிறது தான் கர்த்தர். ಬಿಸ್ನೆಸ್ ಅನ್ನ ಆಶೀರ್ವದಿಸುವುದೇ ಯೆಹೋವನು. அவருக்கு நேரத்தை கொடு. ಅವರಿಗೆ ನಾ ಸಮಯವನ್ನು ಕೊಡಬೇಕು. ஹalleluya. ಹಲ್ಲೆಲೂಯಾ. எம்என்டி பக்கத்துல ஒருத்தர் கரும் ஜூஸ் போடுவான் வண்டியில. ಎಮ್ಮಂಟಿ ಪಕ್ಕದಲ್ಲಿ ಒಬ್ರು ಕಬ್ಬು ಜ್ಯೂಸ್ ಮಾಡ್ತಾ ಇರ್ತಾರೆ. எப்பவுமே போன வருஷம் வெயில் காலத்துல போய் அங்கதான் நாங்க பார்சல் வாங்கிட்டு வருவோம். ಬಿಸಿಲು ಕಾಲದಲ್ಲಿ ಅವರ ಬಳಿಗೆ ಹೋಗಿ ಕಬ್ಬಿನ ಜ್ಯೂಸ್ ಪಾರ್ಸಲ್ ಮಾಡಿ ತಗೊಂಡ್ ಬರ್ತಾ ಇದ್ವಿ. ஞாயிற்றுக்கிழமை போனேன். ಒಂದು ದಿನ ಭಾನುವಾರ ಹೋದೆ. பார்த்தா அன்னைக்கு கடை ಲೀವ್. ನೋಡಿದ್ರೆ ಆವತ್ತು ಅಂಗಡಿ ರಜಾ ಇದೆ. சரி வந்துட்டு சும்மா ನಾನು ಸುಮ್ನೆ ಬಂದೆ. சென்ட்ல ஒரு நாள் போகும்போது கடை திறந்துச்சு. ನಾನು ಮಧ್ಯದಲ್ಲಿ ಹೋಗುವಾಗ ಒಂದು ದಿನ ಅಂಗಡಿ ತೆರೆದಿತ್ತು. நான் கேட்டேன் சண்டே வந்திருந்த ஏன் கடை லீವ್ அன்னைக்கு நல்ல பிசினஸ் தானேன்னு கேட்டேன். ನಾನು ಕೇಳಿದೆ ಭಾನುವಾರ ಬಂದಿದೆ ನಿಮ್ಮ ಅಂಗಡಿ ಯಾಕೆ ಓಪನ್ ಮಾಡಿಲ್ಲ, ಅವತ್ತು ಚೆನ್ನಾಗಿ ಬಿಸ್ನೆಸ್ ಆಗುತ್ತಲ್ಲ ನಿಮ್ಗೆ? இல்ல சார் சபைக்கு சர்ச்சுக்கு போயிட்டு இருந்தேன். ಇಲ್ಲ ಸರ್ ನಾನು ಸಭೆಗೆ ಹೋಗಿದ್ದೆ. நான் சொன்ன நல்ல பிசினஸ் பானா. ಇಲ್ಲ ಅವತ್ತು ಒಳ್ಳೆಯ ವ್ಯಾಪಾರ ತಾನೆ ನಿಮಗೆ. சொன்னா பிசினஸ் வேண்டாம் ஒண்ணும் வேண்டாம். ನನಗೆ ಬಿಸ್ನೆಸ್ ಬೇಡ ಏನು ಬೇಡ, இருக்கிறது அவர் கிருபை. ನಾನು ಇರುವುದೇ ಆತನ ಕೃಪೆ. ಅದು ಸಾಕು ನನಗೆ. ಅವರು ಕೊಡಕ வேண்டிய நேரத்தை நான் கொடுத்துறேன். ಆತನಿಗೆ ಕೊಡಬೇಕಾಗಿರುವ ಸಮಯವನ್ನು ನಾನು ಕೊಡುತ್ತೇನೆ, ಆ ಘನತೆಯನ್ನು ನಾನು ಕೊಟ್ಟು ಬಿಡುತ್ತೇನೆ. 6 ದಿನಗಳು ದೇವರು ನನ್ನ ಅದ್ಭುತವಾಗಿ ನಡೆಸುತ್ತಾರೆ. ನನ್ನ ಮಗಳು ಹುಟ್ಟುದಾಗಿಂದ ಮೂಗಿ ಯಾರೋ ಹೇಳಿದ್ರು ಎಂಬುದು ವಿಷಯವನ್ನು ಕೇಳಿ ನಾನು ಸಭೆಗೆ ನನ್ನ ಮಗಳನ್ನು ಕರ್ಕೊಂಡು ಹೋದೆ. ಅಲ್ಲಿ ಪಾಸ್ಟರ್ ಪ್ರಾರ್ಥನೆ ಮಾಡಿದ್ರು, ಸಭೆ ಮಕ್ಕಳು ಪ್ರಾರ್ಥನೆ ಮಾಡಿದ್ರು. ಅವತ್ತು ನನ್ನ ಮಗು ಸಭೆಯಲ್ಲಿ ಮಾತನಾಡಲಿಲ್ಲ. ಮಾರನೇ ದಿನ நாங்கெல்லாம் எழுந்து வேலை செய்துட்டு ரெடி ஆயிட்டு இருந்தோம். ನಾವೆಲ್ಲ ಎದ್ದು ರೆಡಿ ಆಗ್ತಾ ಇದ್ವಿ. குழந்தை ஏஞ்சிச்சு. ಆವಾಗ ಮಗು ಎದ್ದೇಳಿ ಅಪ್ಪಾನು ಕೂಪಿಡ್ತು. ಅಪ್ಪ ಎಂಬುದಾಗಿ ಕರೀತು. ಇರಕೋ ಸಂತೋಷ. ಆ ಸಂತೋಷ ನನಗೆ ಹೇಗಿರುತ್ತದೆ? ಇದಕ್ಕಿಂತ ನನಗೆ ಏನು ಬೇಕು? ಹಲ್ಲೆಲೂಯಾ. ಹಲ್ಲೆಲೂಯಾ. ಸಂಡೇ ನಾನು ಬಿಸಿನೆಸ್ ಮಾಡೋದಿಲ್ಲ. ಅದು ಆವತ್ತಿನಿಂದ ನಾನು ಭಾನುವಾರ ಯಾವ ಬಿಸ್ನೆಸ್ ಮಾಡೋದಿಲ್ಲ. ಘನಪಡ್ತಾನೆ. ನಾನು ದೇವರನ್ನು ಘನಪಡಿಸುವುದಕ್ಕಾಗಿ ನಾನು ಹೋಗುತ್ತೇನೆ. ನೀವು ಆ ರೀತಿ ದೇವರನ್ನು ಘನಪಡಿಸಿರಿ. ನೀವು ದೇವರನ್ನು ಘನಪಡಿಸಿರಿ. ನೀನು ಕಳೆದುಕೊಂಡಿರುವ ಪ್ರತಿಯೊಂದು ಆಮೇನ್ ಆಮೇನ್ 4ರಷ್ಟು 6 10ರಷ್ಟು ನಿಮಗೆ ತಿರುಗಿ ಕೊಟ್ಟೇ ಕೊಡ್ತಾರೆ. ಹಲ್ಲೆಲೂಯಾ. ಎಚ್ಚರಿಕೆ ಯೋನ ಹೋಗಿ ಎಚ್ಚರಿಕೆ ಕೊಟ್ಟಿದ್ದರಿಂದಲೇ ಪಟ್ಟಣ ತಪ್ಪಿಸಿದೆ. ಆ ನಿನಿವೆ ಪಟ್ಟಣ ತಪ್ಪಿಸಿಕೊಂಡಿತು. ನಾವು ಎಚ್ಚರಿಕೆ ಮಾಡುವುದರಿಂದಲೇ ನೀವು ಕಾಪಾಡಲ್ಪಡುತ್ತೀರಾ. ನೀವು ತಪ್ಪಿಸಿಕೊಳ್ಳುವಿರಿ. ಎಲ್ಲಾದ್ರಿಂದ ತಪ್ಪಿಸಿ ದೇವರು ನಿಮ್ಮನ್ನು ಕಾಪಾಡಿ ಉನ್ನತ ಸ್ಥಿತಿಗೆ ತರುತ್ತಾರೆ. ಯೋಶುವ ಪ್ರಾರಂಭದಿಂದ ಮೋಸೆ ಮರಿக்கிற வரைக்கும் ಮೋಸೆ ಮರಣ ಹೊಂದುವ ತನಕ ಉಣ್ಮೆ ಉಳ್ಳವನಾಗಿರಂದ. ಆತನು ಯಥಾರ್ಥ ಚಿತ್ತವುಳ್ಳ ನಂಬಿಕಸ್ಥನಾಗಿದ್ದನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಕೂಡವೇ ಇದ್ದಾರೆ. ಮೋಸೆ ಜೊತೆನಲ್ಲೇ ಇದ್ದರು. ವೇಲೆ செய்யறதுலயோ ಚಿಕ್ಕ ಚಿಕ್ಕ ಕೆಲಸಗಳನ್ನು ಮಾಡುವುದರಲ್ಲಿಯೂ சொல்றது கீழ்ப்படியறதுலயோ ಮೋಸೆ ಹೇಳುವ ಮಾತುಗಳಲ್ಲಿ ವಿಧೇಯತೆ ಉಳ್ಳವನಾಗಿರುವುದರಲ್ಲಿಯೂ ಉಣ್ಮೆ ಉಳ್ಳವನಾಗಿ ಆತನು ಎಲ್ಲಾದರಲ್ಲಿಯೂ ನಂಬಿಕಸ್ಥನಾಗಿ ಚಿನ್ನ ಊಳಿಯಕಾರ ಮೊದಲು ಚಿಕ್ಕ ಸೇವಕರು, ಅದಕ್ಕப்புறம் கொஞ்சம் பெரிய வேலைக்கார, ಅದಾದ ನಂತರ ಸ್ವಲ್ಪ ದೊಡ್ಡ ಸೇವಕನು, ಅದಕ್ಕப்புறம் தலைவனா வரான். ಅದಾದ ನಂತರವೇ ಆತನು ನಾಯಕನಾಗಿ ಬರುತ್ತಿದ್ದಾನೆ. ಯೋಶುವ 1:1 ವಾಸಿக்கிறோம். ನೋಡಿ ಯೋಶುವ 1:1 ನಾವು ನೋಡುತ್ತೇವೆ. ಮೋಸೆ ಮರಿತ பிறகு ಮೋಸೆ ಮರಣ ಹೊಂದಿದ ನಂತರ அந்த பதவி ಆ ಒಂದು
அதிகாரம், ಆ ಒಂದು ಅಧಿಕಾರ, அந்த ஸ்தானம், ಆ ಒಂದು ಸ್ಥಾನವು அது யோசுவாக்கு கிடைக்குது. ಅದು ಯೋಶುವನಿಗೆ ಸಿಕ್ಕಿತು. ஹalleluya. ಹಲ್ಲೆಲೂಯಾ. அடுத்தவனே எல்லாமே நமக்கு கிடைக்காது. ಅದು ಎತ್ತ ಕೂಡಲೇ ಪ್ರಾರಂಭದಲ್ಲೇ ಎಲ್ಲಾ ನಮಗೆ ಸಿಗುವುದಿಲ್ಲ. சுலபமாய் கிடைக்கிற ஆசீர்வாதம் ஒரு நாள் அப்படி நிக்கிறதோ இல்ல. ಆಗ ಬೇಗನೆ ಸಿಗುವಂತ ಆಶೀರ್ವಾದ ನಮಗೆ ಅದು ನಿರಂತರವಾಗಿ ಕೂಡ ನಿಲ್ಲುವುದಿಲ್ಲ. கர்த்தர் மேல தாகம் உள்ளவராயிருங்க. ಯೆಹೋವನ ಮೇಲೆ ದಾಹ ಉಳ್ಳವರಾಗಿರಿ. கர்த்தரை தேடுகிற உண்மை உள்ளவராயிருங்க. ದೇವರನ್ನು ಹುಡುಕುವುದರಲ್ಲಿ ನೀವು ದಾಹ ಉಳ್ಳವರಾಗಿ ನಂಬಿಗಸ್ತರಾಗಿರಬೇಕು. மனைவி யோபை பார்த்து சொல்றாங்க, ಯೋಬನ ಹೆಂಡತಿ ಯೋಬನನ್ನು ನೋಡಿ ಹೇಳುತ್ತಿದ್ದಾರೆ, யார் இன்னும் உத்தமத்துல இருக்கிற? ಯಾಕೆ ನೀನು ಇನ್ನು ನಿನ್ನ ಉತ್ತಮದಲ್ಲಿ ನಿನ್ನ ಒಳ್ಳೆ ಸ್ಥಾನದಲ್ಲಿ ಇದೆಯಾ? யோபு 2:9. ಯೋಬು 2:9 இன்னும் நீ உண்மையா இருக்கிற? ಯಾಕೆ ನೀನು ಇನ್ನು ದೇವರಿಗೆ ಆತನಿಗೆ ನಂಬಿಗಸ್ತನಾಗಿದ್ದೀಯಾ? உனக்கு வியாதி வந்திருக்கு, ನಿನಗೆ ವ್ಯಾಧಿ ಬಂದಿದೆ, பலவீனம் வந்திருக்கு, ನಿನಗೆ ಬಲಹೀನತೆ ಬಂದಿದೆ, நண்பர்கள் உன்னை ಕೈ விட்டுட்டாங்க, ಎಲ್ಲಾ ಸ್ನೇಹಿತರು ನಿನ್ನನ್ನು ಕೈ ಬಿಟ್ಟಿದ್ದಾರೆ, பிள்ளைங்களும் செத்தே போயிடுச்சு, 10 ಮಕ್ಕಳು ಸತ್ತೇ ಹೋದರು, எல்லா ಆಸ್ತಿ ಐಶ್ವರ್ಯ ಒಟ್ಟಗ ಕುದುರೆ ಆಡು ಮಾಡಿ ಎಲ್ಲವೇ போயிடுச்சு, ಎಲ್ಲಾ ಆಸ್ತಿಗಳು ಕತ್ತೆಗಳು ಒಂಟೆಗಳು ಎಲ್ಲವೂ ದನ ಕುರಿ ಎಲ್ಲಾ ಬಿಟ್ಟು ಹೋಯ್ತು. ಆದರೂ ಇನ್ನು ಉண்மையா இருக்கிறியான்னு ನೀನು ಇನ್ನು ದೇವರಿಗೆ ನಂಬಿಗಸ್ತನಾಗಿದ್ದೀಯಾ? ವಾಸಿಗಳ ಎಡುತ್ತಂಗ ತೆಗೆದವರು ಓದಬಹುದು. ಹೀಗಿರುವಲ್ಲಿ ಹಾ. ಅವನ ಹೆಂಡತಿ ಅವನಿಗೆ ಹಾ. ನಿನ್ನ ಯಥಾರ್ಥವನ್ನು ಇನ್ನೂ ಬಿಡಲಿಲ್ಲವೋ, ಹಾ. ದೇವರನ್ನು ದೂಷಿಸಿ ಸಾಯಿ ಎಂದು ಹೇಳಿದಳು. ஹalleluya. ಹಲ್ಲೆಲೂಯಾ. ಕರ್ತரை ದೂಷಿ, ದೇವರನ್ನು ದೂಷಿಸು, ಮರದರಿಚಿಡು, ದೇವರನ್ನು ತಿರಸ್ಕಾರ ಮಾಡು. ನಂಬಿ ನೀ என்னத பார்த்த? ಆತನನ್ನು ನಂಬಿ ನೀನು ಯಾವ ಒಳ್ಳೆಯದನ್ನು ನೋಡಿದೆಯಾ? ನೀ பார்க்கல. ಯಾವ ಲಾಭವನ್ನು ನೀನು ನೋಡಲಿಲ್ಲ, ನಷ್ಟத்தை ತಾನೇ பார்த்த, ನಷ್ಟವನ್ನು ತಾನೇ ನೋಡುತ್ತಾ ಇದೆಯಾ? ನೀನು ಏನು ಇಲ್ಲದವನಾಗಿ ಇವತ್ತು ವ್ಯಾಧಿಯಲ್ಲಿಯೂ, ಬಲಹೀನದಲ್ಲಿಯೂ, ನೀನು ದರಿದ್ರದಲ್ಲಿಯೂ ನೀನು ಇದೆಯಾ? ಎಲ್ಲ ಹೋಯ್ತು. ಜೀವನ್ ಮಟ್ಟದ ಏದೋ ಕೊಂಚ ಮಿಚ್ಚಮಾ ಇருக்கு. ನಿನ್ನ ಪ್ರಾಣ ಮಾತ್ರವೇ ಏನು ಸ್ವಲ್ಪ ಇದೆ. ಏನ್ ಉನಗೆ ಇಂದ ಕಷ್ಟ? ಯಾಕೆ ನಿನಗೆ ಈ ಕಷ್ಟ? ಜೀವನ ಬಿಟ್ರೆ ನೀನು ತಿರಸ್ಕರಿಸಿ ದೂಷಿಸಿ ನಿನ್ನ ಪ್ರಾಣವನ್ನು ಬಿಡು. 10ನೇ ವಚನದ ವಾಸಿ, 10ನೇ ವಚನದಲ್ಲಿ ನಾವು ಓದೋಣ. ಆಗ ಯೋಬನು ಅಪ್ಪಡಿ ಆಕೆಗೆ, ಮೂರ್ಖರು ಮಾತಾಡಿದಂತೆ ನೀನು ಮಾತಾಡಿದ್ದಿ. போதும். ಆಮೆನ್. ಹalleluya. ಹಲ್ಲೆಲೂಯಾ. யோபு என்ன சொல்றாரு? ಆಗ ಯೋಬನು ಏನು ಹೇಳುತ್ತಿದ್ದಾರೆ? அப்பொழுது அவர் மனைவியை பார்த்து, ಆಗ ಯೋಬನು ಆಕೆಗೆ ನೋಡಿ, ಕಾರಿ ಮಾದರಿ ಪೇಸ್ರಿ, ನೀನು ಮೂರ್ಖಳು ಮಾತಾಡಿದ ಹಾಗೆ ಮಾತಾಡುತ್ತಿದ್ದೀಯಲ್ಲ, ನಮಗೆ ಇಳಂದು ಪೋನ ಅತ್ತನೆಯೋ, ನಾವು ಕಳೆದುಕೊಂಡ ಪ್ರತಿಯೊಂದು ಅವರ ಕೈಯಲ್ಲಿ ಪೆಟ್ಟುಕೊಂಡದ್ದು ತಾನೆ, ಆತನ ಕೈಯಿಂದ ಹೊಂದಿಕೊಂಡಿರುವ ಆಶೀರ್ವಾದಗಳು ತಾನೆ. ನನ್ಮೆಯ ಅನುಭವಿಸೋ, ಅದು ನನ್ಮನ ಮೇಲನ್ನು ಅನುಭವಿಸಿದೀವಿ, ತೀಮೆಯೂ ಅನುಭವಿಕಲ, ಸ್ವಲ್ಪ ಕೇಡನ್ನು ನಾವು ಅನುಭವಿಸೋಣ. ஹalleluya. ಹಲ್ಲೆಲೂಯಾ. ಕರ್ತರ್ ನಷ್ಟ பண்ணார, பிசாசு ನಷ್ಟ ಪಂಚಾನ ಯೋಬುಗೆ ಪುರಿಯಿಲ್ಲ. ದೇವರು ನಷ್ಟ ಕೊಂಡು ಬಂದರ, ಸೈತಾನು ನಷ್ಟ ಕೊಂಡು ಬಂದ ವಿಷಯ ಯೋಬನಿಗೆ ಅರ್ಥವಾಗಲಿಲ್ಲ. ಮರಣವು ಜೀವನು, ಮರಣವು ಜೀವವು ಅದು ಏನೇ ಆಗಿದ್ದರೂ ಅನ್ಬೈ ಬಿಟ್ಟು ನಮಗೆ ಪಿರಿಕ, ಆತನ ಪ್ರೀತಿಯಿಂದ ನಮ್ಮನ್ನು ಬಿಟ್ಟು ಅಗಲಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ದೇವನ ಮರದಲಿಕ್ಕೆಲ್ಲ, ಅದೇ ಪ್ರಕಾರ ಯೋಬನು ದೇವರನ್ನು ಬಿಟ್ಟು ಎಂದಿಗೂ ದೂರ ಹೋಗಲಿಲ್ಲ. ಆದರೆ ಮುಕ್ತಾಯ ಅದು ಸಂಪೂರ್ಣವಾಗಿ ಎರಡರಷ್ಟಾಗಿ ಆಶೀರ್ವಾದಗಳು ಆತನನ್ನು ಹುಡುಕಿ ಬಂತು. ಹಲ್ಲೆಲೂಯಾ. ನೀವು ಯೆಹೋವನಲ್ಲಿ ವೈರಾಗ್ಯ ಉಳ್ಳವರಾಗಿರಬೇಕು. ನಿಮಗೆ ಏನು ಬೇಕು ಎಲ್ಲವೂ ಆತನು ಕೊಡುತ್ತಾರೆ. ಆದ್ರೆ ನೀವು ಮಾಡಬೇಕಾಗಿರುವುದನ್ನು ನೀವು ಮಾಡಿರಿ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿರಿ, ಪ್ರಾರ್ಥನೆಯಲ್ಲಿ ಕೇಳಿರಿ, ಬೈಬಲ್ ಪಡಿಂಗ, ಸತ್ಯ ವೇದವನ್ನು ಓದಿ, ಅದು ಕೈಕೊಂಡು ಅಪ್ಪಡಿಯೇ ನಡಂಗ, ಅವ್ರು ಹೇಳಿರುವ ವಚನಗಳನ್ನು ಮಾತುಗಳನ್ನು ಕೈಗೊಂಡು ಹಾಗೆ ನಾವು ನಡೆಯೋಣ. ಹಲ್ಲೆಲೂಯಾ. ಸೈತಾನನಿಗೆ ಸ್ಥಳ ಕೊಡಬೇಡಿ. ದೇವರೇ ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ಕೊಂಡು ಬರುವನು. ಶಾದ್ರಾಕ್, ಮೇಷಕ್, ಆಬೇದ್ನೆಗೋ, ಶಾದ್ರಾಕ್, ಮೇಷಕ್, ಆಬೇದ್ನೆಗೋ. ದಾನಿಯೇಲ್ 3:17 சொல்றாங்க. ದಾನಿಯೇಲ್ ಪುಸ್ತಕದಲ್ಲಿ 3:17 ಹೇಳಲ್ಪಟ್ಟಿದೆ, ಅಗ್ನಿ ಗವಿಲ ಪೋಟಾಲಂ ಸರಿ, ನೀವು ಅಗ್ನಿಯ ಒಂದು ಗವಿಯಲ್ಲಿ ಹಾಕಿದರೂ ಸರಿ, இந்த போர்சிலே ನಾವು ಅಣಗ ಮಾಟೋ, ನೀವು ನಿರ್ಮಿಸಿದ ಈ ಶಿಲೆಯನ್ನು ನಾವು ನಮಸ್ಕರಿಸುವುದೇ ಇಲ್ಲ. ವೈರಾಗ್ಯ ಮಾರನಾಗ ಯೆಹೋವನ ಮೇಲೆ ಅವರು ವೈರಾಗ್ಯವಾಗಿದ್ದರು, ಅವರು ವೈರಾಗ್ಯವಾಗಿದ್ದರು. ಅವರು ಹೇಳುತ್ತಿದ್ದಾರೆ, ಆರಾಧಿಕರ ದೇವರು, ನಾವು ಆರಾಧಿಸುವಂತ ದೇವರು, ತಪ್ಪುವಿಕೆ ವಲ್ಲ, ನಮ್ಮನ್ನು ತಪ್ಪಿಸುವುದಕ್ಕೆ ಆತನು ಸರ್ವಶಕ್ತನಾಗಿದ್ದಾರೆ. ಹಲ್ಲೆಲೂಯಾ. ದೇವರ ಮೇಲೆ ಆಸಕ್ತಿ ಉಳ್ಳವರಾಗಿರ್ರಿ. ಎಲ್ಲಾ ವಿಧದಲ್ಲಿருந்து ನಿಮ್ಮನ್ನು ಎಲ್ಲಾ ವಿಧದಲ್ಲಿಯೂ
ಉಯರ್ത്തുವ, ನಿಮ್ಮನ್ನು ದೇವರು ಉನ್ನತ ಸ್ಥಿತಿಗೆ ತರುತ್ತಾನೆ. ಬಿಡುವಿಟ್ಟು ಉಯರ್ത്തുವ, ನಿಮ್ಮನ್ನು ಬಿಡಿಸಿ ದೇವರು ಉನ್ನತ ಸ್ಥಾನಕ್ಕೆ ಕೊಂಡು ಬರುತ್ತಾನೆ. ஒரு வசனத்தை வாசித்து நம்ம முடிக்கலாம். ಕೊನೆಯದಾಗಿ ಒಂದು ವಚನವನ್ನು ಓದಿ ನಾವು ಮುಗಿಸೋಣ. ಮತ್ತೆ 20th அதிகாரம் ಮತ್ತಾಯ 20ನೇ ಅಧ್ಯಾಯ 26வது ವಚನ. 20ನೇ ಅಧ್ಯಾಯ 26ನೇ ವಚನ. ನಿಮ್ಮಲ್ಲಿ ಹೀಗಿರಬಾರದು, உங்களில் அப்படி இருக்கலாகாது. ಆದರೆ ನಿಮ್ಮಲ್ಲಿ ದೊಡ್ಡವನಾಗಬೇಕೆಂದಿರುವವನು ನಿಮ್ಮ ಸೇವಕನಾಗಿರಬೇಕು. ನಿಮ್ಮಲ್ಲಿ ಮೊದಲನೆಯವನಾಗಬೇಕೆಂದಿರುವವನು ನಿಮ್ಮ ಆಳಾಗಿರಬೇಕು. ಹಾಗೆಯೇ ಮನುಷ್ಯ ಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡು ಕೊಡುವುದಕ್ಕೂ ಬಂದನು ಎಂದು ಹೇಳಿದನು. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. பாருங்க, ஊழியத்தை கொல்லாம ಸೇವೆಯನ್ನು ಕೊಲ್ಲದೆ ஊழிய செய்ய வந்தா, ಸೇವೆಯನ್ನು ಮಾಡುವುದಕ್ಕಾಗಿ ಬಂದನು. அதனால யார் பெரியவன்றது முக்கியம் இல்ல. ಆದ್ರೆ ಯಾರು ದೊಡ್ಡವನೆಂಬುದು ಮುಖ್ಯವಲ್ಲ. எவனாயிலும் பெரியவனாய் இருக்க விரும்பினா, ನಿಮ್ಮಲ್ಲಿ ಯಾರಾದ್ರೂ ದೊಡ್ಡವನಾಗಿರುವುದಕ್ಕೆ ಇಷ್ಟಪಟ್ಟರೆ உங்களுக்கு பணிவிடைக்காரனாய் இருப்பான். ಆತನು ನಿಮಗೆ ಸೇವೆ ಮಾಡುವವನಾಗಿರಬೇಕು. ಅದರ ಕರ್ತருக்கு முன்பாக உங்களை தாழ்த்துங்க. ಆದುದರಿಂದ ದೇವರ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ. ಯಾಕೋಬ 4:10 அப்படி சொல்லப்பட்டிருக்கு. ಯಾಕೋಬ 4:10 ಈ ರೀತಿ ಹೇಳಲ್ಪಟ್ಟಿದೆ. ಕರ್ತருக்கு முன்பாக உங்களை தாழ்த்துங்க. ಯೆಹೋವನ ಮುಂದೆ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳಿರಿ. உங்களை தாழ்த்தும்போது ಆ ರೀತಿ ನೀವು ನಿಮ್ಮನ್ನು ತಗ್ಗಿಸಿಕೊಳ್ಳುವಾಗ ಕರ್ತರು உங்களை உயர்த்துவார். ದೇವರೇ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುತ್ತಾನೆ. உயர்த்துவதே அவருடைய நோக்கம். ಯಾಕಂದ್ರೆ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವುದೇ ಆತನ ಒಂದು ಉದ್ದೇಶ, ಆಸೆಯಾಗಿದೆ, ಆಸಕ್ತಿಯಾಗಿದೆ. ಹಲ್ಲೆಲೂಯಾ. 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 ಎಲ್ಲರೂ ಎದ್ದು ನಿಲ್ಲலாம். ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ.